I want to first begin by giving my short testimony. ಈಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಅನುಭವ ಸಾಕ್ಷಿಯನ್ನು ನಾನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. Because there are young girls here, sitting here, I want to encourage you by giving my testimony. ಇಲ್ಲಿ ಕುಳಿತ ಪ್ರತಿಯೊಂದು ಯೌವನಸ್ಥರಿಗಾಗಿ ನನ್ನ ಒಂದು ಅನುಭವ ಸಾಕ್ಷಿಯನ್ನು ಹೇಳಿ ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. Because later on I'll be talking to the mothers and older people. ಆದ್ಮೇಲೆ ನಾನು ಮತ್ತು ದೊಡ್ಡವರಿಗೆ ಆಮೇಲೆ ಎಲ್ಲ ಸಿಸ್ಟರ್ಸ್ಗೆ ದೊಡ್ಡ ಸಿಸ್ಟರ್ಸ್ಗೆ ಎಲ್ಲರ ಜೋಡಿ ನಾನು ಮಾತನಾಡ್ತೇನೆ. I was a teenager like some of you when the Lord Jesus opened my eyes to accept him. ನಾನು ನಿಮ್ಮ ತರ ಸಣ್ಣವಳಿಯಾಗಿ ಇರುವ ಟೀನೇಜರ್ ಆಗಿರುವಾಗ ದೇವರು ನನ್ನೊಟ್ಟಿಗೆ ಸಂಧಿಸಿ ನನ್ನೊಟ್ಟಿಗೆ ಮಾತನಾಡಿದ್ರು. I grew up in a home like many of your homes. My parents were born again believers. ನನ್ನ ತಂದೆ ತಾಯಿ ಬಾರ್ನ್ ಅಗೇನ್ ಬಿಲೀವರ್ಸ್ ಆಗಿದ್ರು. ಅವರು ಒಂದು ಒಳ್ಳೆ ಒಂದು ಕುಟುಂಬದಲ್ಲಿ ನಾನು ಹುಟ್ಟು ಬೆಳೆದಿದ್ದೇನೆ. So I heard about accepting Jesus from the time I was very small. ನಾನು ಬಹಳ ಸಣ್ಣವಳು ಇರಬೇಕಾಗಿದ್ದರೆ ನಾನು ಕೇಳಿದ್ದೇನೆ ನಾನು ಹೊಸದಾಗಿ ಹುಟ್ಟಬೇಕು ಅಂತ. And many times I asked Jesus to come into my heart. ನಾನು ಬಹಳ ಸಾರಿ ನಾನು ಯೇಸು ಸ್ವಾಮಿಯನ್ನು ನನ್ನ ಹೃದಯದಲ್ಲಿ ಬರಬೇಕು ಎಂಬುದಾಗಿ ನಾನು ಬೇಡ್ಕೊಂಡಿದ್ದೇನೆ. But I didn't think seriously about it because I thought, oh, still there is some more time. ನಾನು ಅನ್ಕೊಂಡಿರ್ಲಿಲ್ಲ ಅದು ಇನ್ನೂ ಸಮಯ ಇದೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ದೆ. And all along I was not sure whether really Jesus came into my heart or not. I was not sure about it. ಆದ್ರೆ ನನಗೆ ಒಂದು ಖಚಿತತ್ವ ಇರಲಿಲ್ಲ, ಸ್ವಾಮಿ ನಿಜವಾಗ್ಲೂ ನನ್ನ ಹೃದಯದಲ್ಲಿ ಬಂದಿಲ್ಲ ಅನ್ನೋ ಖಚಿತತ್ವ ನನಗೆ ಇರಲಿಲ್ಲ ಅವಾಗ. But you know how children are, they just keep things till the last minute. I thought, oh, still there is time. ಯಾವಾಗಲೂ ಸಣ್ಣ ಮಕ್ಕಳು ನಾವು ಯಾವಾಗ್ಲೂ ಕೊನೆ ಮೂಮೆಂಟ್ ವರ್ಗು ನಾವು ಎಲ್ಲಾನು ಹಾಗೆ ಇಟ್ಕೊಂಡಿರ್ತೀವಿ. ಇನ್ನೂ ಸಮಯ ಇದೆ ಬಿಡು ಅಂತ ಅನ್ಕೋತೀವಲ್ಲ. Now and then I'll ask Jesus to come into my heart and forgive my sins. ನಾನು ಯಾವಾಗ್ಲೂ ಯಾವಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ನನ್ನ ಹೃದಯದಲ್ಲಿ ಬರ್ರಿ, ನನ್ನ ಪಾಪವನ್ನ ಕ್ಷಮಿಸ್ರಿ ಅಂತ ನಾನು ಬೇಡ್ಕೊಳ್ತಾ ಇದ್ದೆ. But one day I was really sure that Jesus came into my heart. ಒಂದು ದಿನ ಮಾತ್ರ ನನಗೆ ದೇವರು ಆ ಖಚಿತತ್ವವನ್ನು ಕೊಟ್ಟರು. That's why I want to tell you, young girls, you must not stop. You must be really sure you are a child of God. ಅದಕ್ಕಾಗಿ ನಾನು ಹೇಳೋದೇನಂದ್ರೆ, ದಯಮಾಡಿ ಬಿಟ್ಟು ಕೊಡಬೇಡ್ರಿ. ನಾವು ದೇವರ ಮಕ್ಕಳು ಅಂತ ನಮ್ಗೆ ಖಚಿತತ್ವ ಬರೋ ಮಟ್ಟ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. Maybe today you can find Lord Jesus and you can be his child. ಇವತ್ತು ಸಹಿತ ನೀವು ಪ್ರಾರ್ಥನೆ ಮಾಡಬಹುದು, ಸ್ವಾಮಿ ನಾನು ನಿನ್ ಮಗಳಾಗಿ ಇರಬೇಕು ಅಂತ. ಈಗ ಸಹಿತ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. Maybe today in this conference you'll become a child of God. ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಈ ಹೊತ್ತುನೇ ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರ ಮಕ್ಕಳಾಗ್ಲಿಕ್ಕೆ ಒಂದು ಸಾಧ್ಯತೆ ಉಂಟು. And if you're already a child of God, maybe in this conference you can commit yourself once more to the Lord. ನಾವು ದೇವರಿಗೆ ನಮ್ಮ ಖಚಿತತ್ವ ಇದ್ರೆ ನಾವು ಇನ್ನೂ ದೇವರ ಹತ್ರ ಹೋಗ್ಲಿಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಗೆ ಇನ್ನು ಸಹಾಯ ಮಾಡ್ತಾರೆ. I am the oldest of 9 children. ನಾನು 9 ಅಣ್ಣ ತಮ್ಮಂದಿರಿಗೆ ನಾನೇ ದೊಡ್ಡವಳಾಗಿದ್ದೇನೆ. So I had lot of responsibilities at home. ನನಗೆ ಬಹಳ ಒಂದು ರೆಸ್ಪಾನ್ಸಿಬಿಲಿಟೀಸ್ ಮನೆಯಲ್ಲಿ ಇತ್ತು. Helping my mother and taking care of the younger ones. ಸಣ್ಣ ತಮ್ಮಂದಿರ ತಂಗಿಯರನ್ನು ನೋಡಿಕೊಳ್ಳುವ ಒಂದು ಜವಾಬ್ದಾರಿಕೆ ನನಗಿತ್ತು. And we all used to play together. ನಾವೆಲ್ಲರೂ ಕಲ್ತು ಪ್ರಾರ್ಥನೆ ಮಾಡ್ತಾ ಇದ್ವಿ. When my mom was expecting the youngest baby, when my mother was expecting the youngest baby, ನನ್ನ ಮಮ್ಮಿ ಯಾವಾಗ್ಲೂ ಇನ್ನೊಂದು ಬೇಬಿನ ಹಡಿಯುವಾಗ we had a servant to cook our food. ಒಂದು ಕೆಲಸದವಳು ಬಂದ್ಬಿಟ್ಟು ನಮಗೆ ಅಡಿಗೆ ಮಾಡಿಕೊಡ್ತಾ ಇದ್ರು. Because she could not manage everything. ಅವರು ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. And that man put poison in our food. ಆ ಮನುಷ್ಯ ಏನ್ ಮಾಡಿದ್ರು ಅಂತಂದ್ರೆ ಊಟದಲ್ಲಿ ಒಂದು ವಿಷವನ್ನು ಕಲ್ಸ್ಬಿಟ್ಟಿದ್ರು. I think he wanted to steal something from our home, or maybe kill all of us, but he put poison in our food and we didn't know about it. ಆ ಊಟದಲ್ಲಿ ವಿಷವನ್ನು ಬರಿಸ್ಬಿಟ್ಟು ಎಲ್ಲರನ್ನು ಮನೆಯಲ್ಲಿರೋರನ್ನ ಕೊಂದ್ಬಿಟ್ಟು ನಮ್ಮೆಲ್ಲ ಆಸ್ತಿನೋ ಏನೋ ಒಂದು ತಗೋಬೇಕು ಅಂತ ಒಂದು ಪ್ಲಾನ್ ಮಾಡಿರ್ಬೇಕು ಅಂತ ಕಾಣಿಸುತ್ತೆ. And my mother went to bed early, so I had to give the food to all the little ones in the family. ನಮ್ಮ ಮಮ್ಮಿ ಬೇಗ ನಿದ್ದೆ ಮಾಡಿದ್ರಿಂದ ನಾನು ಎಲ್ಲರಿಗೆ ಊಟ ಬಡಿಸಬೇಕಾಗಿತ್ತು. She didn't eat anything. ನಮ್ಮ ಮಮ್ಮಿ ಮಾತ್ರ ಏನು ಊಟ ಮಾಡ್ಲಿಲ್ಲ. I gave everybody some food, but nobody wanted to eat that day. ಎಲ್ಲರಿಗೂ ನಾನೇ ಊಟ ಬಡಿಸಬೇಕಾಗಿತ್ತು. ಬಡಿಸಿದಾಗ ಯಾರು ಊಟ ಮಾಡ್ಲಿಲ್ಲ ಅವತ್ತು. They said it had a funny taste.
ಇದೇನೋ ಒಂಥರ ವಿಚಿತ್ರವಾದ ಇದು ಟೇಸ್ಟ್ ಇದೆ, ನಮಗ್ ಬೇಡ, ರುಚಿ ಚೆನ್ನಾಗಿಲ್ಲ, ಬೇಡ ಅಂತಂದ್ರು. So I thought, all this food we have to throw away. So I took a few vegetables and little rice and I ate that. ನನಗೆ ಆ ಎಲ್ಲ ಊಟದ ಪದಾರ್ಥ ನನಗೆ ವೇಸ್ಟ್ ಮಾಡ್ಲಿಕ್ಕೆಲ್ಲ ಮನ್ಸಿರ್ಲಿಲ್ಲ. ಅದಕ್ಕೆ ವೆಜಿಟೇಬಲ್ಸ್ ಮಾತ್ರ, ಕಾಯಿಪಲ್ಯ ಮಾತ್ರ ಎಲ್ಲ ಆರಿಸ್ಕೊಂಡು ಸ್ವಲ್ಪ ನಾನು ತಿಂದ್ಬಿಟ್ಟೆ. And in the night, all I remember was I was very thirsty. ನನಗೆ ರಾತ್ರಿ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ಒಂದು ನೀರ್ ಅಡಿಕೆ ಆಗ್ತಾ ಇತ್ತು, ದಾಹ ಆಗ್ತಾ ಇತ್ತು. After that, I don't remember anything. ಆಮೇಲೆ ನನಗೇನು ನೆನಪಿಲ್ಲ, ಏನಾಗಿದೆ ಅಂತಾನು ನೆನಪಿಲ್ಲ. But they told me that I went to school. ಅಂದ್ರೆ ಅವ್ರು ಹೇಳಿದ್ರು ಏನಂತಂದ್ರೆ ನಾನು ಶಾಲೆಗೆ ಹೋದ್ನಂತೆ. And normally I'm a very quiet girl in school, but that day I was acting like a mad girl. ನಾನು ಯೂಶುವಲಿ ಯಾವಾಗ್ಲೂ ನಾನು ಶಾಲೆಯಲ್ಲಿ ಬಹಳ ನೆಮ್ಮದಿಯಾಗಿ ಕುಳಿತಿರೋ ಒಂದು ಹುಡುಗಿ ಆಗಿದ್ದೆ. ಆದ್ರೆ ಅವತ್ತು ಮಾತ್ರ ಏನೋ ಹುಚ್ಚಿ ತರ ನಾನು ನಡೀತಾ ಇದ್ನಂತೆ. So the teacher told my younger brothers, and who can take care of me but my younger brothers and my sister, go home quickly. ಅವಾಗ ಟೀಚರ್ ಕರೆದ್ಬಿಟ್ಟು ನನ್ನ ಸಣ್ಣ ತಮ್ಮಂದಿರನ್ನ ಕರೆದ್ಬಿಟ್ಟು ನಿಮ್ಮ ಅಕ್ಕಗೆ ಏನೋ ಆಗಿದೆ, ಮನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. And we have to walk 3 miles to school home. ನಾವು ಮನೆಯಿಂದ ಶಾಲೆಗೆ 3 ಮೈಲು ನಡ್ಕೊಂಡು ಹೋಗ್ಬೇಕಾಗಿತ್ತು. And on the way I was beating my younger ones and misbehaving. I don't remember anything. ನನಗೇನು ಗೊತ್ತಿಲ್ಲ. ಆದ್ರೆ ನಾನು 3 ಮೈಲ್ ನಡೆಯುವಾಗ ನನ್ನ ತಮ್ಮಂದಿರನ್ನು ಹೊಡಿತಾ ಇದ್ನಂತೆ, ಏನೇನೋ ಮಾತಾಡ್ತಾ ಇದ್ನಂತೆ. Then when I went home, my mother thought I became mental. You know, some girls in the teenage, they become mental. She thought like that. ಟೀನೇಜ್ ಅಲ್ಲಿ ಯಾವಾಗ್ಲೂ ಒಂದೊಂದ್ಸರಿ ಮಕ್ಕಳು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾರಲ್ಲ, ಅದೇ ತರ ನಾನು ಆಗ್ಬಿಟ್ಟಿದ್ದೇನೆ ಅಂತ ಹೇಳಿ ನಮ್ ತಾಯಿ ಬಹಳ ಹೆದರ್ ಬಿಟ್ಟಿದ್ರು. And she was crying, my father was crying, and I called a doctor. ನನ್ನ ತಂದೆ ನನ್ನ ತಾಯಿ ಇಬ್ಬರು ನಾನು ದೊಡ್ಡವಳಾಗಿರೋದಕ್ಕಿಂತ ನಾನು ಬಹಳ ಅವರು ಅಳ್ತಾ ಇದ್ರು. ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. And the doctor examined and said, this is not mental, she had some poisoning. ಡಾಕ್ಟರ್ ಹೇಳಿದ್ರು, ವೈದ್ಯರು ಹೇಳಿದ್ರು, ಇಲ್ಲ ಇದು ಇವಳು ಮೆಂಟಲ್ ಆಗಿಲ್ಲ, ಹುಚ್ಚಿ ಆಗಿಲ್ಲ, ಆದ್ರೆ ಊಟದಲ್ಲಿ ಏನೋ ವಿಷ ಬೆರೆಸಿ ಕೊಟ್ಟಿದ್ದಾರೆ. And by that time that servant left without saying anything. He left. And ಅಷ್ಟರೊಳಗೆ ಏನು ಹೇಳ್ದಾನೆ ಕೆಲಸದವನು ಹೊರಟು ಬಿಟ್ಟಿದ್ದ, ಮನೆ ಬಿಟ್ಬಿಟ್ಟಿದ್ದ. Then for about 10 days I was only sleeping. I don't remember anything what happened to me. 10 ದಿನದ ಮಟ್ಟಿಗೆ ನನಗೇನು ನೆನಪಿಲ್ಲ, ಬರೀ ನಾನು ನಿದ್ದೆ ಮಾಡ್ತಾನೆ ಇದ್ನಂತೆ. And the doctor said if I had taken little more of the poison I would have died. ಡಾಕ್ಟರ್ ಹೇಳಿದ್ರಂತೆ ಇನ್ನೂ ಒಂದು ಅಂಶ ಏನಾದ್ರೂ ಸ್ವಲ್ಪ ಹೆಚ್ಚಾಗಿದ್ರೆ ಅವ್ರು ಸತ್ತೇ ಬಿಡ್ತಾ ಇದ್ರು ಅಂತ. And I slowly recovered by God's grace. ದೇವರ ಕೃಪೆಯಿಂದ ನಾನು ನಿಧಾನವಾಗಿ ನಾನು ಚೇತರಿಸಿಕೊಂಡೆ. ಮತ್ತೆ after I came back to normal, I was thinking to myself, ನಾನು ಆರಾಮ ಆದ್ಮೇಲೆ ನನ್ನ ಬಗ್ಗೆ ನಾನೇ ಆಲೋಚನೆ ಮಾಡ್ತಾ ಇದ್ದೆ. If I had died, taken few more of that vegetable, I had died, I would have gone to hell only. ನಾನು ಅಕಸ್ಮಾತ್ ಇನ್ನೂ ಸ್ವಲ್ಪ ಕಾಯಿಪಲ್ಲೆ ಇನ್ನೂ ಸ್ವಲ್ಪ ಹೆಚ್ಚು ಆರಿಸ್ಕೊಂಡು ತಿನ್ಬಿಟ್ಟಿದ್ರೆ ನಾನು ಸತ್ತು ಆಮೇಲೆ ನಾನು ನರಕಕ್ಕೆ ಹೋಗ್ಬಿಡ್ತಾ ಇದ್ದೆ. Because I know that I didn't deserve to go to heaven. ಯಾಕಂತಂದ್ರೆ ನಾನು ಪರಲೋಕಕ್ಕೆ ಹೋಗಲು ನಾನು ಯೋಗ್ಯಳಲ್ಲ. I know that sometimes I disobeyed and did bad things. ನಾನು ತಂದೆ ತಾಯಿ ಹೇಳಿದ ಮಾತು ಕೇಳಿರ್ಲಿಕ್ಕಿಲ್ಲ, ಅಥವಾ ಕೆಟ್ಟ ಮಾತು ಅದು ಆಡಿರ್ಬೋದಾಗಿತ್ತು. Sometimes inside I was grumbling, why I have to do so much work at home, other girls are playing. So many dissatisfied feelings were there. So I could not go to heaven, I know. ನನ್ಗೆ ಯಾವಾಗ್ಲೂ ಮನೆಯಲ್ಲಿ ದೊಡ್ಡವಳಾಗಿರೋದ್ರಿಂದ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿತ್ತು. ಗುಣಗುಟ್ಟುವಿಕೆ, ವಿವಾದ ಎಲ್ಲಾನು ನನ್ನಲ್ಲಿ ಇರ್ತಾ ಇತ್ತು. ಆ ತರ ಮನೋಭಾವನೆ ಇಟ್ಕೊಂಡು ನಾನಂತೂ ಪರಲೋಕಕ್ಕೆ ಮಾತ್ರ ಹೋಗ್ತಾ ಇರ್ಲಿಲ್ಲ. I took my spiritual life and my physical life very seriously. ಆವಾಗಿನಿಂದ ನಾನು ಒಂದು ಸ್ಪಿರಿಚುವಲ್ ಆತ್ಮೀಯ ಜೀವನವನ್ನು ಆಮೇಲೆ ಶಾರೀರಿಕ ಜೀವನವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲು ಸ್ಟಾರ್ಟ್. I said I'm going to pray till I get an answer. ನನಗೆ ಉತ್ತರ ಸಿಗೋವರೆಗೂ ನಾನು ಪ್ರಾರ್ಥನೆ ಮಾಡಲೇಬೇಕು ಅಂತ ನಾನು ನಿರ್ಧಾರ ಮಾಡಿದೆ. So I prayed. After everybody went to sleep, I knelt down on my bed. I prayed. It was 12 o'clock, 1 o'clock. Lord Jesus, come into my heart, forgive my sins. Like that I prayed. ಎಲ್ಲರೂ ಮಲ್ಕೊಂಡಾಗಿರುವಾಗಿಂದ 12 ಗಂಟೆ ಆಯ್ತು, 1 ಗಂಟೆ ಆಯ್ತು, 2 ಗಂಟೆ ಆಯ್ತು. ನಾನಂತೂ ರಾತ್ರಿ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಏನಂತ? ಸ್ವಾಮಿ, ನಾನು ಹೃದಯದಲ್ಲಿ ಬನ್ರಿ ಅಂತ ಹೇಳ್ಬಿಟ್ಟು. But like usual, nothing happened. ಆದರೆ ಎಲ್ಲ ಸರಿ ನಾನು ಪ್ರಾರ್ಥನೆ ಮಾಡಿದಾಗ ಏನಿತ್ತು ಅದೇ ತರಾನೇ ಅನ್ಸುತ್ತೆ. ನನಗೇನ್ ಬೇರೆ ಏನ್ ಅನ್ಸ್ಲಿಲ್ಲ. Half of me said the same like this, just go back to sleep. ಮತ್ತು ಏನು ನನಗೇನು ಅನ್ಸುವಿಕೆ ಏನು ಅನ್ಸ್ಲಿಲ್ಲ ಬಿಡು ಅಂತ ಹೇಳಿ ಮತ್ತು ಹಾಗೆ ನಿದ್ದೆ ಮಾಡಿಕೊಂಡು ಇದ್ದುಬಿಟ್ಟೆ. But then I thought, this time I'm going to make sure
Either I'm going belong to Jesus or I don't belong to Jesus. I must find out for sure. ಈ ಸರಿ ಮಾತ್ರ ನಾನು ಖಚಿತವಾಗಿ ಕಂಡುಹಿಡಿಲೇಬೇಕು, ನಾನು ಯೇಸು ಸ್ವಾಮಿ ಮಗಳು ಹೌದೋ ಇಲ್ಲೋ ಅಂತ. And sometime around 2 o'clock or 3 o'clock, something wonderful happened in my heart. ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಏನೋ ನನ್ನ ಹೃದಯದಲ್ಲಿ ಏನೋ ಒಂದು ಒಳ್ಳೆಯ ಕಾರ್ಯ ನಡೆಯಿತು. I felt such a peace and joy in my heart. I never felt like that before. ನನ್ನ ಹೃದಯದಲ್ಲಿ ಒಂದು ಶಾಂತಿ ಸಮಾಧಾನ ಒಂದು ನನ್ನಲ್ಲಿ ನೆಲೆಸಿತು. ಇಷ್ಟಕ್ಕೆ ಮುಂಚೆ ನಾನು ಯಾವಾಗ್ಲೂ ಆ ತರ ನಾನು ಅನುಭವಿಸ್ಲೇ ಇಲ್ಲ. I felt now I know I am a child of God. ಆವಾಗ ಅನ್ಕೊಂಡೆ, ನನ್ಗೆ ಈಗ ಖಚಿತವಾಗಿ ಗೊತ್ತಿದೆ ನಾನು ಈಗ ದೇವರ ಮಗಳಾಗಿದ್ದೇನೆ ಅಂತ. I said, Lord, thank you that I didn't die as a sinner, but you saved my life and you given me heaven. ದೇವರೇ ಸ್ವಾಮಿ ನಿನಗೆ ಸ್ತೋತ್ರ, ನಾನು ಪಾಪಿಯಾಗಿ ನನ್ನನ್ನು ಸಾಯಲಿಕ್ಕೆ ಬಿಡ್ಲಿಲ್ಲ ಸ್ವಾಮಿ. ಈಗ ನಾನು ಸತ್ರು ಸಹಿತ ಪರವಾಗಿಲ್ಲ, ಯಾಕಂತಂದ್ರೆ ನಾನು ನಿನ್ನ ಮಗಳಾಗಿದ್ದೇನೆ ಸ್ವಾಮಿ ಅಂತ ದೇವ್ರಿಗೆ ಹೇಳಿ. That was one of the happiest times of my life. ನನ್ನ ಜೀವನದಲ್ಲಿ ಒಂದು ಸಂತೋಷ ಭರಿತವಾದ ದಿನ ಅಂತಂದ್ರೆ ಅದೇ ಆಗಿತ್ತು. 2 or 3 things came real to me. Two things came very real to me. 2 ಸಂಗತಿಗಳು ನನ್ನ ಜೀವನದಲ್ಲಿ ಬಹಳ ನಿಜವಾಗಿ ಬಂತು. One was I realized I am a child of God. I am come from the kingdom of darkness to the kingdom of light. ನನಗೆ ಒಂದು ಖಚಿತತ್ವ ಸಿಕ್ತು, ನಾನು ತಂದೆಯೇ ಆದ ದೇವರ ಮಗಳು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೇನೆ ಎಂಬುದಾಗಿ. And that gave me such a satisfaction and peace. ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ. I felt that Jesus loves me so much. God loves me so much. ಯೇಸು ಸ್ವಾಮಿ ನನ್ನನ್ನು ಬಹಳವಾಗಿ ಪ್ರೀತಿ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ ಅವತ್ತು. Sometimes some young girls will look in the mirror and they'll think, I'm not at all good looking. I'm so dark. I'm so ugly. Look at my friends. They are smart. They are better than me. ಯಾವಾಗಲೂ ಯವನಸ್ಥರು ತಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು, ನಾ ಎಷ್ಟು ಕಪ್ಪಗಾಗಿದ್ದೀನಿ, ನನ್ನ ಅಂದ ಚಂದ ನನ್ನಲ್ಲಿ ಇಲ್ಲವಲ್ಲ, ಆದ್ರೆ ನನ್ನ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ನೋಡುವಾಗ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಒಬ್ಬರನ್ನ ಕಂಪೇರ್ ಮಾಡ್ಕೋತಾ ಇರ್ತೀವಿ. ಐ ಆಮ್ ನಾಟ್ ಕ್ಲೆವರ್ ಲೈಕ್ ದಿ ಅದರ್ ಪೀಪಲ್. ಅವ್ರ ತರ ನಾ ಜಾಣಿ ಸಹಿತ ಇಲ್ಲ ಅಂತ ಅನ್ಕೋತಾ ಇರ್ತೀವಿ. ಐ ಆಮ್ ನಾಟ್ ಸ್ಟಡಿಡ್ ಲೈಕ್ ದೆಮ್. ಅವ್ರ ತರ ನನಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಎನಿ ಟೈಮ್ ಯು ಫೀಲ್ ಲೈಕ್ ದಟ್. ಯಾವಾಗಾದ್ರೂ ನಿಮ್ಗೆ ಆ ತರ ಅನ್ಸಿದಾಗ ಯು ಲುಕ್ ಇನ್ ದ ಮಿರರ್, ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೋರಿ, and you say, for this person Jesus died. ಅವಾಗ ನೀವು ಹೇಳ್ರಿ, ಈ ಮನುಷ್ಯಳಿಗಾಗಿನೇ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದ. This person Jesus loves so much. ಈ ಮನುಷ್ಯಳನ್ನು ಯೇಸು ಸ್ವಾಮಿ ಬಹಳವಾಗಿ ಪ್ರೀತಿ ಮಾಡಿದ್ದಾರೆ ಅಂತ ನೀವು ಹೇಳ್ಕೋರಿ. And God says, this is my beloved child, because it says that God loves us just like he loved Jesus. ಇವಳು ನನ್ನ ಪ್ರಿಯ ಕುಮಾರ್ತೆ ಅಂತ ಸ್ವಾಮಿ ನಿಮಗೆ ಹೇಳುವುದನ್ನು ನೀವು ಕೇಳಬೇಕು. You know what God told Jesus when he took baptism? ಯೇಸು ಸ್ವಾಮಿ ಬಾಪ್ತಿಸಮ್ ತಗೊಳ್ಳುವಾಗ ಏನಂತ ಹೇಳಿದ್ರು ತಂದೆಯಾದ ದೇವರು? This is my beloved son in whom I am well pleased. ಇವರು ನನ್ನ ಪ್ರಿಯ ಕುಮಾರನು, ಇವರಲ್ಲಿ ನಾನು ಆನಂದ ಪಡ್ತೇನೆ ಅಂತ. And you think God is telling you, you are my beloved daughter, I am well pleased with you. ನೀವು ಯೇಸು ಸ್ವಾಮಿ ನಿಮಗೆ ಹೇಳುವುದನ್ನು ನೀವು ಕೇಳಬೇಕು, ಇವಳು ನನ್ನ ಪ್ರಿಯಳಾದ ಮಗಳು, ಇವಳಲ್ಲಿ ನಾನು ಆನಂದ ಪಡ್ತಾನೆ ಅಂತ. Even if we are biggest sinner, God is not looking at us as sinners. He hates the sin, but he loves us. ಯೇಸು ಸ್ವಾಮಿ ನಮ್ಮನ್ನು ನೋಡುವಾಗ ನಮ್ಮ ಪಾಪವನ್ನು ಮಾತ್ರ ಹಾಗೆ ಮಾಡ್ತಾರೆ, ಆದ್ರೆ ನಮ್ಮನ್ನು ಹಾಗೆ ಮಾಡ್ತಾ ಇಲ್ಲ. So turn from your sin and accept Jesus and make him more happy by giving your life to him. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿದ್ರೆ ಆ ಒಂದು ಶಾಂತಿ ಸಮಾಧಾನ ನಮ್ಮಲ್ಲಿ ಬರ್ತದೆ. Every day can be a day of revival of holiness in our life. ಯಾವಾಗಲೂ ರಿವೈವಲ್ ಆಫ್ ಹೋಲಿನೆಸ್ ನಮ್ಮ ಜೀವನದಲ್ಲಿ ಇರ್ತದೆ. You see this picture? ಆ ಪಿಕ್ಚರ್ ಅನ್ನು ನೋಡುವಾಗ that is a picture of Moses and the bush, burning bush. ಅದು ಒಂದು ಮೋಶೆಯ ಒಂದು ಪಿಕ್ಚರ್ ಆಗಿದೆ. ಅಲ್ಲಿ ಒಂದು ಬರ್ನಿಂಗ್ ಬುಷ್ ಇದೆ, ಬೆಂಕಿಯ ಪೊದೆ ಇದೆ. And God met with Moses at that time. ಆವಾಗ ಮೋಶೆಯೊಟ್ಟಿಗೆ ಸ್ವಾಮಿ ವ್ಯವಹರಿಸಿದ ಒಂದು ದೃಶ್ಯ ಅದು. And there'll be, see how God met with me at the time when I was having this food poisoning. ನನಗೆ ಆ ಒಂದು ವಿಷಭರಿತವಾದ ಊಟವನ್ನು ನಾನು ತಿಂದಾಗ ನನಗೇನ ಯೇಸು ಸ್ವಾಮಿ ಬಂದು ನಾನು ಭೇಟಿ ಮಾಡಿದ್ರು. God is waiting to meet with each one of us
at some point in our life. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರೊಟ್ಟಿಗೆ ಸ್ವಾಮಿ ಮಾತಾಡಬೇಕು ಅಂತ ಅನ್ಕೋತಾ ಇದ್ದಾರೆ. Maybe some failure in your studies. ನಮ್ಮ ವಿದ್ಯಾಭ್ಯಾಸದಲ್ಲಿ ಯಾವುದೋ ಒಂದು ಫೇಲ್ಯೂರ್ ಆಗಿರ್ಬೋದು, ನಪಾಸ್ ಆಗಿರ್ಬೋದು. ನಾವು You know what many girls do if they fail in their studies? ಯಾರಾದ್ರೂ ನಪಾಸ್ ಆದ್ರೆ ಏನಂತ ಅನ್ಕೋತಾರ ಗೊತ್ತಾ? ಬಹಳ ಜನ ಹುಡುಗಿಯರು, some of them even think of committing suicide. ಸ್ವಲ್ಪ ಜನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೋತಾರೆ. It's a very, very wrong thing even to think about it. ಅದ್ರ ಬಗ್ಗೆ ಆಲೋಚನೆ ಮಾಡೋದು ಸಹಿತ ಬಹಳ ತಪ್ಪು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. It's like committing murder. ಅದು ಏನು ಅಂತಂದ್ರೆ ಒಂದು ಸಾಯಿಸೋದು. So never say, I wish I will die. ಯಾವಾಗ್ಲೂ ಅನ್ಕೋಬಾರ್ದು ನಾನು ಸತ್ರೆ ಚಲೋ ಆಗತ್ತೆ ಅಂತ. You say, Lord, I want to live for your glory. ಸ್ವಾಮಿ, ನಾನು ನಿಮ್ಗಾಗಿ ಜೀವನ ಮಾಡ್ಬೇಕು ಅಂತಾನೆ ನೀವು ಅನ್ಕೋಬೇಕು ಯಾವಾಗ್ಲೂ. Even if I failed in my exam, I'm not a failure in your eyes. I'm not a failure even if I failed in my... ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಸೋತು ಹೋದ್ರು ನಾನು ಸೋತು ಹೋದವಳು ಅಲ್ಲ, ಜೀವನದಲ್ಲಿ ಸೋತು ಹೋದವಳು ಅಲ್ಲ ಅಂತ ನಾವು ಒಪ್ಕೋಬೇಕು. God will give us hope. ದೇವರು ನನಗೆ ಅವನ ಸಮಯವನ್ನು ಕೊಡ್ತಾನೆ and encourage us. ನಮ್ಮನ್ನು ಉತ್ತೇಜನ ಪಡಿಸ್ತಾರೆ. And always tell in our heart, you are beloved, I love you. ಯಾವಾಗ್ಲೂ ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾರೆ, ಇವಳು ನನ್ನ ಮೆಚ್ಚಿದ ಮಗಳು, ಇವಳು ನನ್ನ ಮಗಳು ಅಂತ ಹೇಳೋದು. But we must always have that feeling of consciousness of sin in our lives. ಯಾವಾಗಲೂ ನಮಗೆ ಒಂದು ಪಾಪದ ಬಗ್ಗೆ ಅರಿವು ಇರಬೇಕು. Today we heard very much in the morning session how serious sin is, that Jesus should die for our sin. ಇವತ್ತು ಬೆಳಗ್ಗೆ ನಾವು ವಾಕ್ಯದಲ್ಲಿ ಕೇಳಿದ್ವು, ಪಾಪವು ಎಷ್ಟು ಗಂಭೀರ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಯೇಸು ಸ್ವಾಮಿ ನಮಗಾಗಿ ಸಾಯ್ಬೇಕಾಯ್ತು ಅಂತ. If possible, you get the message today mornings and this weekend's message and listen to it again and again. ನಿಮಗೆ ಸಾಧ್ಯವಾದ್ರೆ ಇವತ್ತು ಬೆಳಗ್ಗೆ ನಡೆದ ಕೂಟದ ಮೆಸೇಜ್ ಅನ್ನು ನೀವು ಕೇಳಿ ಅದ್ರ ಪ್ರಕಾರ ಮತ್ತೊಂದ್ಸರಿ ನೀವು ಕೇಳ್ರಿ. And be taken that fact that sin is a very serious thing. ಪಾಪ ಎಷ್ಟು ಗಂಭೀರ ಅಂತ ಹೇಳಿ ನಾವು ಅದನ್ನ ಮತ್ತೊಂದ್ಸರಿ ಕೇಳಿದಾಗ ನಮಗೆ ಆ ಗಂಭೀರತ್ವ ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. I think of it in another way like this. ನಾನು ಇನ್ನೊಂದು ತರವಾಗಿ ನಾನು ಇದನ್ನ ಆಲೋಚನೆ ಮಾಡ್ತೇನೆ. You know, the doctors say that many of the diseases are caused by small germs. ಈಗ ಡಾಕ್ಟರ್ ಹೇಳ್ತಾರೆ, ದೊಡ್ಡ ದೊಡ್ಡ ರೋಗಗಳು ನಮ್ಗೆ ಹೇಗೆ ಬರ್ತಾವಂದ್ರೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿಂದ. Small that even the powerful microscope we cannot see them. ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ಸಹಿತ ಕಾಣದೇ ಇರೋದು ಅಷ್ಟು ಸಣ್ಣವಾದ ಒಂದು ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಅದು ದೊಡ್ಡ ರೋಗಕ್ಕೆ ಕಾರಣವಾಗ್ತದೆ. There's another thing called virus. Even we cannot see it with the most powerful microscope. ದೊಡ್ಡ ಪವರ್ಫುಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಸಹಿತ ಕಾಣದೇ ಇರೋದು ಕಾಣುವ ವೈರಸ್ ಕೂಡ ಅಷ್ಟೇ ವಿಷಭರಿತವಾದದ್ದು. Such a small thing can kill us. ಅಷ್ಟು ಸಣ್ಣ ಒಂದು ಬ್ಯಾಕ್ಟೀರಿಯಾ ವೈರಸ್ ನಮ್ಮನ್ನು ಸಾಯಿಸೋಕ್ಕೂ ಅದು ಆಗತ್ತೆ. In 1 week a healthy person can become seriously sick and dead. ಒಂದು ವಾರದಲ್ಲೇ ಗಟ್ಟಿಮುಟ್ಟಾಗಿರೋ ಒಂದು ಮನುಷ್ಯ ಒಂದು ವಾರದಲ್ಲಿ ಬಹಳ ವೀಕ್ ಆಗ್ಬಿಡ್ತಾನೆ. And that smallest sin can make us have that spiritual death if we are not careful. ಅದು ಒಂದು ಸಣ್ಣವಾದ ಪಾಪ ನಮ್ಮ ಆತ್ಮಿಕವಾದ ಮರಣಕ್ಕೆ ಅದು ಒಂದು ಕಾರಣವಾಗ್ತದೆ. Just like we want to be avoiding all this bacteria and germs so we don't get sick, we must avoid sin and put away sin from our life more seriously than that. ನಾವು ಆರೋಗ್ಯವಾಗಿರ್ಬೇಕಂದ್ರೆ ಈ ಬ್ಯಾಕ್ಟೀರಿಯಾ ವೈರಸ್ ಇಂದ ಹೇಗೆ ದೂರ ಇರ್ಲಿಕ್ಕೆ ನಾವು ಬಯಸ್ತೀವೋ ಅದೇ ತರ ಈ ಎಲ್ಲ ಸಣ್ಣ ಪುಟ್ಟ ಪಾಪಗಳಿಂದ ನಾವು ದೂರವಿದ್ರೆ ನಮ್ಮ ಆತ್ಮಿಕ ಮರಣದಿಂದ ನಮ್ಮನ್ನು ನಾವು ಕಾಯ್ಕೊಳ್ಬಹುದು. We should not think everybody in the world is getting angry, everybody in the world is like this. We should not think like that. ನಮ್ಮನ್ನು ನಾವು ಎಲ್ಲರನ್ನ ನೋಡಿ ಸಮರ್ಥಿಸ್ಕೊಳ್ಬಾರ್ದು. ಎಲ್ಲರೂ ಆ ತರನ ಇದಾರೆ, ಎಲ್ಲರೂ ಮಾಡ್ತಾರೆ, ನಾನ್ ಮಾಡೋದೇನ್ ತಪ್ಪಲ್ಲ ಅಂತ ಹೇಳಿ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೋಬಾರ್ದು. We should think, for this small thing Jesus died on the cross for me. ಈ ಒಂದು ನಾನು ಮಾಡೋ ಈ ಒಂದು ಸಣ್ಣ ಪಾಪಕ್ಕಾಗಿ ಸ್ವಾಮಿ ಆ ಕ್ರೂಜೆ ಮೇಲೆ ಸತ್ರು ಅಂತ. I don't want to keep even the smallest sin in my life. ನನ್ನ ಜೀವನದಲ್ಲಿ ಒಂದು ಸಣ್ಣ ಪಾಪವೂ ಸಹಿತ ಇರಬಾರ್ದು ಅಂತ ನಾನು ಡಿಸೈಡ್ ಮಾಡ್ಬೇಕು. We must ask Jesus, Lord, to help me to hate sin like that. ಸ್ವಾಮಿ, ನನ್ನ ಜೀವನದಲ್ಲಿ ನಾ ಪಾಪವನ್ನು ಹಗೆ ಮಾಡೋದಕ್ಕೆ ಸಹಾಯ ಮಾಡು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. Be careful in our spiritual life in every small thing like that.
ನಾವು ಆ ತರ ಇದ್ರೆ ನಾವು ಆತ್ಮಿಕವಾಗಿ ಪ್ರತಿಯೊಂದು ಇದರಲ್ಲಿ ದೇವ್ರು ನಮ್ಮನ್ನ ನಡೆಸ್ತಾನೆ. Now I want to just think of some of the things which especially us women can get affected by. Some temptations. ಸ್ತ್ರೀಯರು ಸಾಧಾರಣವಾಗಿ ನಮಗೆ ಸಹಾಯ ಆಗೋ ನಾವು ಯಾವುದರಿಂದ ನಾವು ಕದಲಿಸಲ್ಪಡ್ತೇವೆ ಅದ್ರ ಬಗ್ಗೆ ನಾನು ಮಾತಾಡ್ಬೇಕಂತ. To make us realize these things are also very serious and we should take it seriously. ಇವು ಕೂಡ ಬಹಳ ಗಂಭೀರವಾಗಿ ನಾವು ತಗೋಬೇಕು ನಮ್ಮ ಜೀವನದಲ್ಲಿ. One of the things I can think of is we often condemn ourselves. ಯಾವಾಗ್ಲೂ ನಮ್ಮನ್ನು ನಾವು ನ್ಯಾಯ ನಮ್ಮನ್ನು ನಾವು ಕಂಡೆಮ್ ಮಾಡ್ಕೋತಾ ಇರ್ತೀವಿ. We think, oh, I am not good enough. I am not clever enough. I am not. We think very low of ourselves. ಯಾವಾಗ್ಲೂ ನಮ್ಮನ್ನು ನಾವು ಕೆಳಮಟ್ಟಕ್ಕೆ ಹಾಕೊಂಡು ನಾನು ಯಾವುದಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ, ನನ್ನಲ್ಲಿ ಏನು ಒಳ್ಳೇದಿಲ್ಲ, ನನ್ನಿಂದ ಏನು ಒಳ್ಳೇದಾಗೋದೇ ಇಲ್ಲ ಅನ್ನೋ ತರ ನಮ್ಮನ್ನು ನಾವು ಕೆಟ್ಟದಾಗಿ ವಹಿಸ್ತಾ ಇರ್ತೀವಿ. Especially after we fall into sin, we think, I don't want to come back to God. There's no hope for me. ಯಾವ್ದಾದ್ರು ಒಂದು ಪಾಪದಲ್ಲಿ ನಾವು ಬಿದ್ದುಬಿಟ್ಟಿದ್ರೆ ನಾವೇನ್ ಅನ್ಕೋತೀವಿ, ಮುಗೀತು, ನನ್ನ ಜೀವನನೇ ಮುಗೀತು, ಆಯ್ತು, ಸ್ವಾಮಿಯಿಂದ ಹತ್ರ ಬರೋದು ನಾನು ಬಂದ್ರು ಸಹಿತ ಸ್ವಾಮಿ ನಾನು ತಗೊಳ್ಳೋದಿಲ್ಲ, ಬೇಡ ನಾನು ಅಲ್ಲೇ ಇರ್ತೀನಿ ಅಂತ ಇದ್ಬಿಡ್ತೀವಿ. At that time we must think of this verse in Romans 8. ನಾವು ಆ ತರ ಇರುವಾಗ ನಾವು ಈ ಒಂದು ವಾಕ್ಯವನ್ನು ಯಾವಾಗ್ಲೂ ನಮ್ಮ ಜೀವನದಲ್ಲಿ ನಾವು ನೆನಪು ಮಾಡ್ಕೋಬೇಕು. Just first part of verse 1, Romans 8. ರೋಮಿಯರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. So we should think there is no condemnation because I belong to Jesus Christ. ನಾವು ಕ್ರಿಸ್ತನಲ್ಲಿ ಇರುವುದರಿಂದ ನಮಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. God hates my sin, but God doesn't hate me. ದೇವರು ನನ್ನಲ್ಲಿರುವ ಪಾಪವನ್ನು ಹಗೆ ಮಾಡ್ತಾರೆ, ಆದರೆ ನನ್ನನ್ನು ಹಗೆ ಮಾಡೋದಿಲ್ಲ. So the devil can come and tell us, oh, you're no good, you're again failing. Then say this verse, there is no condemnation for me. ಯಾವಾಗಲೂ ನನಗೆ ಬರ್ತಾ ಇರೋದೇ ನಿನ್ ಕೈಲಿ ಆಗೋದಿಲ್ಲ, ನೀನ್ ಕೆಲ್ಸಕ್ಕೆ ಬಾರದವಳು, ನಿನ್ನಿಂದ ಏನು ಆಗಲ್ಲ ಅಂತ ನನ್ನ ಮನಸ್ಸಿನಲ್ಲಿ ನನಗೆ ಅನ್ನುವಾಗ ಅವಾಗ ನೀವು ಹೇಳ್ಬೇಕು, ಇಲ್ಲ, ನನಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಕ್ರಿಸ್ತನಲ್ಲಿ ಅಂತ ನಾವು ಹೇಳಿ. Keep that verse always before you, memorize it and use it when the devil brings that temptation. ಯಾವಾಗಲೂ ಸೈತಾನ ನಮ್ಮ ಜೋಡಿ ಮಾತಾಡುವಾಗ ನಮ್ಮನ್ನು ಆ ತರ ಪಿಸುಗುಟ್ಟುವಾಗ ಈ ವಾಕ್ಯವನ್ನು ನೀವು ಬಾಯ್ಪಾಠ ಮಾಡ್ಕೋರಿ. ಯಾವಾಗ್ಲೂ ಸೈತಾನನಿಗೆ ವಿರುದ್ಧವಾಗಿ ನೀವು ಮಾತನಾಡಿ ಹೇಳ್ರಿ. A second bad thing that some of us sisters can have is that we always find fault in others people. ಇನ್ನು ಒಂದು ಎರಡನೇದು ನಮ್ಮ ಸ್ತ್ರೀಯರಲ್ಲಿ ಇರುವ ಒಂದು ಕೆಟ್ಟ ಅಭ್ಯಾಸ ಏನು ಅಂತಂದ್ರೆ ಇನ್ನೊಬ್ಬರಲ್ಲಿ ಬೇರೆ ಇತರರಲ್ಲಿ ನಾವು ತಪ್ಪನ್ನು ಕಂಡು ಹಿಡಿಯೋದು. And we are judging others. ಬೇರೆಯವರಿಗೆ ನ್ಯಾಯ ತೀರಿಸುವುದು. We say, why she is dressing like that? ಅವ್ರು ಯಾಕೆ ಆ ತರ ಉಡುಪುಗಳನ್ನು ಧರಿಸ್ಕೋಬೇಕು? Look at her shoes. ಅವ್ರ ಶೂಸ್ ನೋಡ್ರಿ. Look at her walking. ಅವಳು ಹೇಗ್ ನಡೀತಾ ಇದ್ದಾಳೆ ಅಂತ ನೋಡ್ರಿ. Everything we find fault in others. ಸೊ ಬೇರೆಯವರಲ್ಲಿ ನಾವು ಪ್ರತಿಯೊಂದು ತಪ್ಪುಗಳನ್ನು ಕಂಡು ಹಿಡಿತಾ ಇರ್ತೀವಿ. Say, Lord, please take away that habit from my life. ಸ್ವಾಮಿ, ಆ ತರವಾದ ನ್ಯಾಯ ತೀರ್ಪಿಗೆ ಒಂದು ಜಡ್ಜಿಂಗ್ ಸ್ಪಿರಿಟ್ ನನ್ನಲ್ಲಿ ಇದೆ ಸ್ವಾಮಿ, ತೆಗೆದು ಬಿಡ್ರಿ ಅಂತ ನಾವು ಕೇಳ್ಬೇಕು. Because it can begin in a small thing in our life as small children, but as we grow we become mothers and we still have that habit. ನಾವು ಈಗ ಸಣ್ಣವರಾಗಿರುವಾಗ ಸಣ್ಣದರಿಂದ ಅದು ಬಂದಾಗ ನಾವು ಆ ತರದ ಹ್ಯಾಬಿಟ್ ಅನ್ನು ನಾವು ಹೇಟ್ ಮಾಡಿದ್ರೆ ಚೆನ್ನಾಗಿ, ಇಲ್ಲಂತಂದ್ರೆ ನಾವು ನಾಳೆ ದೊಡ್ಡವರಾಗಿ ತಂದೆ ತಾಯಿ ನಾವು ತಾಯಿಗಳಾಗ್ಲಿಕ್ಕಿದ್ದೇವೆ. ಅದೇ ಒಂದು ಮನೋಭಾವಕ್ಕೆ ನಾನು ಮುಂದುವರಿಯುತ್ತೆ. I am just giving you a sample of the few things so that we can see how serious sin is. ನಾನು ಒಂದು 2-3 ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಎಷ್ಟು ಇದು ಗಂಭೀರ ಪಾಪ ಅಂತ. We see the fault of others. ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಯುವುದು. We have unforgiving attitude to other people. ಬೇರೆಯವರನ್ನು ನಾನು ಕ್ಷಮಿಸಲಾರದೆ ಇರೋ ಒಂದು ಮನೋಭಾವನೆ. Lot of people, ladies, they grow up having bitterness towards their mother-in-law, father-in-law, sister-in-law, and it goes on for years and years. They cannot forgive them, they cannot forget them. ಅವರ ಅತ್ತೆ ಮನೆಯಲ್ಲಿರುವ ಅತ್ತೆ ಮಾವ ಆಮೇಲೆ ಸಿಸ್ಟರ್ಸ್ ಎಲ್ಲರ ಬಗ್ಗೆ ಕಹಿ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ನಮಗೆ ಒಂದು ಅದು ಅಭ್ಯಾಸ ಆಗಿದೆ. However bad people have been to us, ನಮಗೆ ನಮ್ಮ ಎದುರಿನಲ್ಲಿರೋರು ಎಷ್ಟು ಕೆಟ್ಟದಾಗಿ ಇದ್ದರೂ ಸಹಿತ all of us
have had some bad experience. ನಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ನಾವು ಈ ತರವಾದ ಸ್ವಭಾವದಲ್ಲಿ ಇರೋರನ್ನ ನಾವು ಭೇಟಿ ಆಗಿರ್ತೀವಿ. As long as we live in this world, people will be bad to us. ನಾವು ಈ ಲೋಕದಲ್ಲಿ ಇರುವಷ್ಟು ದಿನ ಈ ತರ ಕೆಟ್ಟವರನ್ನ ನಾವು ಎದುರುಗೊಳ್ಳಲೇಬೇಕು. But if you look seriously, more people have been good to us than bad to us, isn't it? More people have been good to us than people have been bad to us. ಬಹಳ ಜನ ನಾವು ಭೇಟಿ ಆಗಿರೋದ್ರಲ್ಲಿ ಒಳ್ಳೇದನ್ನು ಮಾಡಿದವರೇ ಬಹಳ ಇರ್ತಾರೆ ಕೆಟ್ಟದನ್ನು ಮಾಡಿದವ್ರಕ್ಕಿಂತ. That's how I look at it. ನಾನು ನೋಡೋ ಒಂದು ಮನೋಭಾವನೆ ಆ ತರ ಇರಬೇಕು. Lord, even though some people have been not so good towards me, ನನ್ನ ಜೀವನದಲ್ಲಿ ಸ್ವಲ್ಪ ಜನ ನನಗೆ ಒಳ್ಳೇದು ಮಾಡದೇ ಇರಬಹುದು. but you've given me hundreds of people who love me. ನೂರಾರು ಜನನ್ನ ನನಗೆ ಒಳ್ಳೇದನ್ನು ಮಾಡೋರನ್ನ ಇಟ್ಟಿದೀಯಲ್ಲ ಸ್ವಾಮಿ. That's what I thank God for. ಅದಕ್ಕಾಗಿ ನಾನು ನಿನ್ಗೆ ಸ್ತೋತ್ರ ಹೇಳ್ತೇನೆ ಅಂತ. I want to love all people. I want to love all people. ನಾನು ಎಲ್ಲರನ್ನೂ ನಾನು ಪ್ರೀತಿ ಮಾಡಬೇಕು. I don't want to have hatred even this much to anybody. ನಾನು ಒಂದು ಸ್ವಲ್ಪವಾದರೂ ಯಾರನ್ನು ನಾನು ದ್ವೇಷ ಮಾಡದ ಹಾಗೆ ನನಗೂ ಇರ್ಬೇಕಂತ. If the Lord tells us to forgive somebody, if the Lord tells us to forgive somebody, ದೇವರು ಸ್ವಾಮಿ ನನಗೆ ಯಾರನ್ನಂದ್ರೂ ಅವ್ರನ್ನ ಕ್ಷಮಿಸ್ಬಿಡು ಅಂತ ಹೇಳುವಾಗ, that means somebody has been bad towards us. Only then we can have use of that commandment to forgive us. ಸೊ ಆ ವಾಕ್ಯ ಯಾವಾಗ ಬರ್ತದೆ ಅಂದ್ರೆ ಬೇರೆಯವರು ನನಗೆ ಕೆಟ್ಟ ಮಾಡಿರುವಾಗ ಸ್ವಾಮಿ ಆ ತರ ನಮ್ಗೆ ಹೇಳ್ತಾರೆ. So that we can have a chance to forgive and love and be followers of our Lord Jesus Christ. ಆವಾಗ ನಾನು ಅವ್ರನ್ನ ಕ್ಷಮಿಸ್ಬಿಟ್ಟು ನನ್ನ ಹೃದಯದಿಂದ ಹೃದಯದ ಆಳದಿಂದ ನಾನು ಕ್ಷಮಿಸಿ ನಾನು ಸ್ವಾಮಿಯ ಮಗಳಾಗಿ ಜೀವನ ಮಾಡಬಹುದು. When you sit quietly for some time, what are the thoughts which come to your mind? ನಾವು ಏನು ಮಾಡದೆ ಸೈಲೆಂಟ್ ಆಗಿ ಕುಳಿತಿರುವಾಗ ನಮ್ಮ ತಲೆಯಲ್ಲಿ ಏನು ಅದು ಓಡ್ತಾ ಇರುತ್ತೆ ಆಲೋಚನೆಗಳು. Just before you go to sleep, what are the thoughts that come to you? ನಾವು ಮಲಕೊಳ್ಳೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಯಾವ ತರವಾದ ಭಾವನೆಗಳು ಓಡಾಡ್ತಾ ಇದೆ. Oh, why she did like this? ಅವಳು ಯಾಕೆ ಈ ತರ ಮಾಡಿದ್ಲು? Why he didn't do this for me? ಅವಳು ಯಾಕೆ ನನಗೆ ಇದನ್ನ ಮಾಡ್ಲಿಲ್ಲ? Why they didn't smile at me and smiled at somebody else? Smile. ಅವ್ರು ಯಾಕೆ ನನ್ನ ನೋಡಿ ನಗ್ಲಿಲ್ಲ? So what are the things that come to our mind shows that is the thing that is bothering us. ಆವಾಗ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ್ದು ಆಲೋಚನೆ ಬರ್ತಾ ಇದೆ ಅಲ್ಲ, ಅದನ್ನ ನೋಡ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ ನಾನು ಯಾವ ತರವಾದ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ. You know what you should do when such thoughts come? ಆ ತರವಾದ ಆಲೋಚನೆ ಬಂದಾಗ ನಾ ಏನ್ ಮಾಡ್ಬೇಕು? Lord, I want to forgive that person. ಸ್ವಾಮಿ, ನಾನು ಅವರನ್ನು ನಾನು ಕ್ಷಮಿಸ್ಬೇಕು ಅಂತ ಇದ್ದೀನಿ. I don't want to think bad thoughts about anybody. ಯಾರ ಬಗ್ಗೆ ಕೆಟ್ಟ ಒಂದು ದೃಷ್ಟಿ ನಾನು ಇಟ್ಟಿಂದ ನೋಡ್ಲಾರ್ದಂಗೆ ನಂಗೆ ಸಹಾಯ ಮಾಡ್ರಿ ಸ್ವಾಮಿ. I heard a story of a man. It's not a true story, but he was tired of his neighbor that he wanted to pack up his house and go somewhere else. ಸೊ ಇದು ಒಂದು ನಿಜವಾದ ಕತೆ ಆಗಿರ್ಬೋದು ಅಥವಾ ಇಲ್ಲ. ಅದೇನು ಅಂತಂದ್ರೆ ಒಂದು ಮನುಷ್ಯನು ಒಬ್ಬ ಬಾಜು ಮನೆಯವ್ರ ಬಗ್ಗೆ ಬಹಳ ಬೇಸರಗೊಂಡು ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ. Because as from morning till evening, from the time he looks out of the house, he'll see his neighbor, and that was bothering him so much. He said, I'm going to go away. ಸೊ ಬೆಳಗಿಂದ ಸಂಜೆ ಮಠ ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಬೇಡ, ಮನಸ್ಸಲ್ಲಿ ಬಹಳ ಕಳವಳ ಇರೋದ್ರಿಂದ ಆ ಮನೆಯನ್ನು ಬಿಟ್ಟು ಖಾಲಿ ಮಾಡಿ ಜಾಗ ಹೋಗ್ತಾ ಇದ್ರು. At least I'll go for a holiday, vacation somewhere. ಸೊ ಹಾಲಿಡೇಗಾಗಿ ನಾನು ಸ್ವಲ್ಪ ದಿನ ಮನೆ ಬಿಟ್ಟು ಬೇರೆ ಆಚೆ ಹೋಗ್ಬಿಡ್ತೀನಿ ಅಂತ ಹೋದ್ರಂತೆ. So he went to some place, something like Goa. He went there to ಯಾವ್ದೋ ಒಂದು ಹತ್ರದಲ್ಲಿರುವ ಒಂದು ಗೋವಾ ಅಂತ ತಿಳ್ಕೊಳ್ಳೋಣ, ಅಲ್ಲಿಗೆ ಹೋಗಿರ್ತಾರೆ. There when he went, he saw that neighbor also has come for a holiday there. ಅವರು ಪಕ್ಕದ ಮನೆಯಲ್ಲಿ ಇರೋರು ಸಹಿತ ಇವ್ರ ಬಗ್ಗೆ ಸಾಕಾಗ್ಬಿಟ್ಟು ಅವರು ಸಹಿತ ಅಲ್ಲೇ ಬಂದಿದ್ರಂತೆ ಗೋವಾಗೆ. So he said, wherever I go, I have this person following me. ನಾನು ಎಲ್ಲಿ ಹೋದ್ರು ಸಹಿತ ಇವ್ರು ನನ್ನ ಹಿಂದೆನೆ ಬೆನ್ನ ಹತ್ಕೊಂಡು ಬರ್ತಾ ಇದ್ದಾರೆ ಅಂತ. So what is the thing we can do at such times? ಆ ಸಮಯದಲ್ಲಿ ನಾನು ಏನ್ ಮಾಡಬಹುದು? Lord, even if I have to live with that person, you change my heart so that my heart will be good towards that person. ಸ್ವಾಮಿ, ಆ ಮನುಷ್ಯನಿಂದ ನಾನು ಹೇಗೆ ಬೇರೆ ದೂರವಾಗಿರೋದು ಅಂತಂದ್ರೆ ಸ್ವಾಮಿ ನನ್ನನ್ನು ಬದಲಾಯಿಸು ಸ್ವಾಮಿ. If I change, then there's no problem at all with. ನಾನು ಬದಲಾಗಿ ಬಿಟ್ರೆ ನನಗೆ ಬೇರೆಯವ್ರ ಹತ್ರ ನಂಗೆ ಏನು ಪ್ರಾಬ್ಲಮೇ ಇರೋದಿಲ್ಲ. Then when I look at that person, it's not the old hateful nature, but a loving nature.
which has come in. ನಾನು ನಮ್ಮ ಪಕ್ಕದ ಮನೆಯವ್ರನ್ನ ನೋಡಿದಾಗ ನಾನು ಖುಷಿಯಿಂದ ಮಾತನಾಡ್ತೇನೆ, ಖುಷಿಯಿಂದ ಇರ್ತೇನೆ. ನನಗೆ ಅದು ಏನು ಕೆಟ್ಟದ್ದು ಮಾಡೋದಿಲ್ಲ. That's why we must ask the Lord, Lord, take away this hateful nature, unforgiving nature. Give me that nature of Jesus. ಸ್ವಾಮಿ, ನನ್ನಲ್ಲಿ ಆ ಕ್ಷಮಿಸಲಾರದೆ ಇರೋ ಒಂದು ಕೆಟ್ಟ ಸ್ವಭಾವವನ್ನು ತೆಗೆದು ಬಿಡು ಸ್ವಾಮಿ. ಯೇಸು ಸ್ವಾಮಿಯಲ್ಲಿರೋ ಒಳ್ಳೆ ದೀನವಾದ ಸ್ವಭಾವ ನನಗೆ ಕೊಡ್ರಿ ಸ್ವಾಮಿ ಅಂತ ನಾವು ಸ್ವಾಮಿಯನ್ನು ಬೇಡ್ಕೋಬೇಕು. Now I'm just telling you a few things to make us see the seriousness of sin. ನಾನು ಒಂದು ಸಣ್ಣ ಪುಟ್ಟ ಒಂದು ಇದರಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೇನೆ, ಪಾಪ ಎಷ್ಟು ಗಂಭೀರ ಅಂದ್ಬಿಟ್ಟು. Some girls have this habit of coveting. If somebody has something nice, we think, I wish I also had that thing. ಸ್ವಲ್ಪ ಜನಕ್ಕೆ ನಮಗೆ ಒಂದು ಆಶಿಸೋ ಮನೋಭಾವನೆ ಇರ್ತಾರೆ, ಆಸೆ ಮಾಡೋದು. ಅವ್ರಿಗೇನಾದ್ರೂ ಇದ್ರೆ ಅಯ್ಯೋ ನನಗೂ ಇದ್ರೆ ಚೆನ್ನಾಗಿತ್ತು ಅಂತ ಅನ್ನೋ ಒಂದು ಮನೋಭಾವನೆ. We see somebody wearing a nice saree and you think it looks very nice. I wish I had it. ಯಾರಾದ್ರೂ ಒಂದು ಒಳ್ಳೆ ಸೀರೆ ಉಟ್ಕೊಂಡ್ರೆ ಅಯ್ಯೋ ಎಷ್ಟ್ ಚೆನ್ನಾಗಿದ್ರೆ, ಅಯ್ಯೋ ಅದ್ ನನಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ. I know unconverted people that will lead them to steal. So this covetousness is like the younger one step before stealing. ಕವಟಸ್ನೆಸ್ ಅಂದ್ರೆ ಅದು ಆಶಿಸೋದು ಏನು ಅಂತಂದ್ರೆ ನಾನು ಕಳ್ಳತನ ಮಾಡೋಕ್ಕಿಂತ ಒಂದು ಸ್ಟೆಪ್ ಹಿಂದೆ ಅಷ್ಟೇ. So next time when we see something which somebody has and we think, I wish I had it. ನಾವು ಈಗ ಮುಂದೆ ಸನ್ನಿವೇಶದಲ್ಲಿ ಯಾರಿಗಾದ್ರೂ ಏನಾದ್ರು ಇರುವಾಗ ಅದು ನಮಗೆ ಇಷ್ಟ ಆದಾಗ, ಆಶಿಸೋ ಮನೆ ಭಾವನೆ ಬಂದಾಗ, you think like this. ನೀವು ಈ ತರ ಆಲೋಚನೆ ಮಾಡ್ರಿ. Thank God, it looks nice on her, let it be with her. ಅದು ಅವಳಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಅದು ಅವಳ ಹತ್ರನೇ ಇರ್ಲಿ. I'm glad it looks nice on her. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಅವಳನ್ನ ನೋಡ್ತಾ ಇದ್ರೆ ಅವಳಿಗೆ ಆ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. On me it's not going to look nice. ನನಗೆ ಅದೇನು ಅಷ್ಟು ಚೆನ್ನಾಗಿ ಕಾಣ್ಲಿಕ್ಕಿಲ್ಲ ಅಂತ. What I should have, God will give me. ನನಗೇನು ಚಂದ ಕಾಣ್ಬೇಕಲ್ಲ ಅದು ಸ್ವಾಮಿ ನನಗೆ ಕೊಡ್ತಾರೆ. God doesn't give me, that means I should not have it. ದೇವರು ನನಗೆ ಕೊಡ್ಲಿಲ್ಲ ಅಂತಂದ್ರೆ ನಾನು ಅದನ್ನ ಆಶಿಸಬಾರ್ದು ಅಂತ ಅರ್ಥ. We should not think like, oh, this big vessel, this gadget, this machine advertised, I must have that. ಯಾವಾಗಾದ್ರೂ ನಾವು ಒಂದು ಜಾಹೀರಾತನ್ನು ನೋಡಿರುವಾಗ ಅದು ಚೆನ್ನ ದೊಡ್ಡ ಗ್ಯಾಡ್ಜೆಟ್ಸ್ ಆಗಿರುವಾಗ ಇದು ನನಗಿದ್ರೆ ಚೆನ್ನಾಗಿರ್ತದೆ ಅಂತ ನಾವು ಆಶಿಸಬಾರ್ದು. But that may not be for you because your husband doesn't earn that much money. ಅದು ಆಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ನಮ್ಮ ಮನೆಯವರು ಅಷ್ಟು ದೊಡ್ಡ ಪಗಾರ ಬರ್ಲಿಕ್ಕಿಲ್ಲ ಅವ್ರಿಗೆ. Let that person have it. For me, what God gives me is enough. ಅದು ಯಾರಿಗ್ ಬೇಕೋ ಅದು ತಗೊಳ್ಳಿ, ಆದ್ರೆ ನನಗ್ ಬೇಡ. ಯಾಕಂತಂದ್ರೆ ದೇವ್ರು ನನಗೆ ಏನ್ ಬೇಕು ಅದನ್ನ ದೇವ್ರು ನಂಗೆ ಕೊಟ್ಟಿದ್ದಾನೆ ಅಂತ. These are the small simple things that ladies keep and we don't take it so seriously. ಇದು ಒಂದು ಚಿಕ್ಕ ತಪ್ಪುಗಳು, ಅದು ನಾವು ಯಾವಾಗ್ಲೂ ಗಂಭೀರವಾಗಿ ನಾವು ತಗೊಳ್ಳೋದಿಲ್ಲ. The bigger things are there, like that we talk back, to speak rudely to others. All those things should be removed from our life. ದೊಡ್ಡ ಪಾಪಗಳು ಏನು ಅಂತಂದ್ರೆ ನಾವು ಕೆಟ್ಟದಾಗಿ ಜೋರಾಗಿ ಮಾತಾಡೋದು, ಎದುರು ವಾದಿಸೋದು, ಹಿಂದೆ ಮಾತನಾಡುವುದು. Make this a habit to talk respectfully to all people. ಯಾವಾಗಲೂ ಮರ್ಯಾದೆಯಿಂದ ಎಲ್ಲಾ ಮನುಷ್ಯರೊಟ್ಟಿಗೆ ನಾವು ಮಾತನಾಡೋದನ್ನ ನಾವು ಕಲಿಬೇಕು. To our husbands, mother-in-law, father-in-law, younger, older, all people. ಗಂಡನಿಗೆ, ಅತ್ತೆಗೆ, ಮಾವಗೆ, ದೊಡ್ಡವರಿಗೆ, ಸಣ್ಣವ್ರ ಹತ್ರ, ಎಲ್ಲರ ಹತ್ರನೂ ಮರ್ಯಾದೆಯಿಂದ ನಾವು ಮಾತನಾಡೋದನ್ನ ನಾವು ಕಲೀಲೇಬೇಕು. We must make a habit of speaking like that. ಆ ತರ ಮಾತನಾಡೋದು ನಮ್ಮ ಅಭ್ಯಾಸವಾಗಬೇಕು. Otherwise, slowly we'll speak rudely and we'll become worse and worse in our ಹಾಗೆ ನಾವು ಕಠಿಣವಾಗಿ ಮಾತನಾಡ್ತಾ ಏನಾಗ್ಬಿಡ್ತದೆ ಅಂತಂದ್ರೆ ಅದು ಒಂಥರ ನಮ್ಮ ಅಭ್ಯಾಸನೇ ಆಗ್ಬಿಡತ್ತೆ. And our children learn to speak rudely from ನಮ್ಮ ಮಕ್ಕಳು ಸಹಿತ ಅದನ್ನ ಕಲ್ತು ಬಿಡ್ತಾರೆ, ಅದು ಕಠಿಣವಾಗಿ ಮಾತನಾಡೋದನ್ನು. Sometimes some children speak rudely to elders. They must have learnt it in their home only. ಸ್ವಲ್ಪ ಜನ ಮಕ್ಕಳು ದೊಡ್ಡವರಿಗೆ ಬಹಳ ಕಠಿಣವಾಗಿ ಮಾತನಾಡ್ತಾರೆ, ಅದು ಅವರು ಎಲ್ಲಿ ಕಲ್ತಿದ್ದಾರೆ ಅಂತಂದ್ರೆ ಮನೆಯಲ್ಲೇ ಕಲ್ತಿದ್ದಾರೆ. So as mothers we should have set a good example to our children by speaking respectfully to all people. ಆದ ಕಾರಣ ತಾಯಿಯಂದಿರಾದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಎಕ್ಸಾಂಪಲ್ ಅನ್ನು, ಉದಾಹರಣೆಯನ್ನು ಕೊಡಬೇಕು. Then some of us women are afraid of the future, afraid that we have some sickness, some pain here, we think is it cancer,
what's going to happen in the coming days. ಸ್ವಲ್ಪ ಸ್ತ್ರೀಯರಂತೂ ಅವ್ರಿಗೆ ಭವಿಷ್ಯತ್ತಿನ ಬಗ್ಗೆ ಚಿಂತೆ. ಅಯ್ಯೋ ಏನಾದ್ರೂ ಸ್ವಲ್ಪ ಕೈ ನೋವು ಆಗ್ಬಿಟ್ರೆ, ಅಯ್ಯೋ ನನ್ಗೆ ಈ ಕೈ ನೋವು, ಆಮೇಲೆ ಇದು ಎಲ್ಲಿಗೆ ನಡೆಸ್ತದೋ ಏನೋ, ಏನಾಗ್ತದೋ ಏನೋ ಅಂತ ಹೇಳಿ ಹೆದರಿಕೆ. But that time you must think, Jesus himself said so many times, fear not, fear not, fear not. ಅಂತ ಸಮಯದಲ್ಲಿ ನಾವು ಯಾವಾಗ್ಲೂ ನಾವು ಯೇಸು ಸ್ವಾಮಿ ಹೇಳಿದ ಮಾತನ್ನು ನೆನಪು ಮಾಡ್ಕೋಬೇಕು. ಭಯಪಡಬೇಡ್ರಿ ಅಂತ ಹೇಳಿದ ಮಾತು. Read through the New Testament and see how many times Jesus himself said, fear not, fear not. ಹೊಸ ಒಡಂಬಡಿಕೆಯನ್ನು ನಾವು ಓದುವಾಗ ಬೇಕಾದ್ರೆ ನೋಡ್ಕೋರಿ ಎಷ್ಟು ಸಾರಿ ಸ್ವಾಮಿ ಹೇಳಿದ್ದಾರೆ, ಹೆದರಬೇಡ್ರಿ ಅಂತ ಹೇಳಿದ್ದು. So never think like this, oh, what if my husband loses his job? What if I fail? What if this happens? What if that? Always say, ನಮ್ಮ ಬಗ್ಗೆ ನಾವು ಯಾವಾಗ್ಲೂ ನಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡಬಾರ್ದು. ನನ್ ಗಂಡ ಏನಾದ್ರು ಕೆಲಸ ಕಳ್ಕೊಂಡ್ರೆ ಏನು, ಅಕಸ್ಮಾತ್ ನನಗೀಗ ಯಾವ್ದಾನ ರೋಗ ಬಂದ್ರೆ ಏನು, ನೆಕ್ಸ್ಟ್ ಅದಾದ್ರೆ ಏನು ಅಂತ ಹೇಳಿ ನಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡಬಾರ್ದು. We can encourage our children. Jesus said, fear not. So don't be afraid. Jesus will help you through this exam. ಮಕ್ಕಳಿಗೆ ನಾವು ಹೇಳ್ಬಹುದು, ಸ್ವಾಮಿ ಹೇಳಿದ್ದಾರೆ ಹೆದರಬೇಡ್ರಿ ಅಂತ. ಸೊ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸ್ವಾಮಿ ನಮ್ ಜೋಡಿ ಇದ್ದು ನಾವು ಸಹಾಯ ಮಾಡ್ತಾರೆ ಅಂತ ನಾವು ಹೇಳ್ಬೇಕು ನಮ್ಮ ಮಕ್ಕಳಿಗೆ. Another thing which I have seen some sisters have is they have double standards. ಅವ್ರಿಗೆ ಎರಡು ಮನಸ್ಸು ಇರೋದನ್ನು ನಾವು ನೋಡ್ತೇವೆ ಸಿಸ್ಟರ್ಸ್ ಅಲ್ಲಿ. I'll tell you one example. ಒಂದು ಉದಾಹರಣೆಯೊಂದಿಗೆ ಇದನ್ನ ಮನದಟ್ಟ ಮಾಡ್ತೇನೆ. One family came to our CFC meeting, not from Hubli, so it's not anybody here. From some other place, one family came to our CFC meeting. ನಮ್ಮ CFC ಮೀಟಿಂಗ್ಗೆ ಇಲ್ಲಿ ಹುಬ್ಬಳ್ಳಿಯಿಂದ ಮಾತ್ರ ಅಲ್ಲ, ಅದು ಬೇರೆ ಯಾವ್ದೋ ಊರಿಂದ ಆ CFC ಸಭೆಗೆ ಒಂದು ಫ್ಯಾಮಿಲಿ ಒಂದು ಮೀಟಿಂಗ್ ನ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ರು. And I had seen that boy, that man, as a small boy. ಆ ಒಂದು ಬ್ರದರ್ ಅನ್ನು ನಾನು ನೋಡಿದ್ದೇನೆ. ಸಣ್ಣ ಮಗುವಿಂದ ನಮ್ ಬೆಳೆದವ್ರು ಅವರು. I knew his parents, like that I knew that family. ಅವ್ರ ತಂದೆ ತಾಯಿ ಅವರು ಎಲ್ಲ ನಮಗ್ ಪರಿಚಯ ಇದ್ದವರೇ ಅವರು. And when they came for the meeting, at the end of the meeting, that sister, that man's wife, told me something like this. ಮೀಟಿಂಗ್ ಎಲ್ಲ ಆದ್ಮೇಲೆ ಕೊನೆ ದಿನ ಆ ಮನುಷ್ಯನ ಹೆಂಡತಿ ಬಂದ್ಬಿಟ್ಟು ನನ್ ಜೋಡಿ ಮಾತನಾಡುವಾಗ ಈ ಒಂದು ಮಾತನ್ನು ಹೇಳಿದ್ರು. You see, when she came for the meeting, she used to wear jewelry, but she took off all her earrings, gold, chain, everything, and wrapped it in a handkerchief and put it in the handbag. ಅವಳು ಸಭೆಗೆ ಬರೋಕಿನ ಮುಂಚೆ ಅವಳ ಧರಿಸಿದ ಎಲ್ಲಾ ಬಂಗಾರದ ಒಂದು ಕಿವಿಯ ಓಲೆ, ಸರ, ಬಳೆ, ಉಂಗುರ ಎಲ್ಲಾನ ಬಂಗಾರದೆಲ್ಲ ತೆಗೆದ್ಬಿಟ್ಟು ಕಟ್ಬಿಟ್ಟು ಒಂದು ಕರ್ಚಿಫಲ್ ಹಾಕಿ ಬ್ಯಾಗ್ ಒಳಗೆ ಹಾಕ್ಬಿಟ್ಟಿಯಾಳೆ. And she didn't want anybody to see in CFC to know that she's wearing all this. CFC ಅಲ್ಲಿ ಯಾರಿಗೂ ಗೊತ್ತಾಗಬಾರದು ನಾನು ಬಂಗಾರ ಹಾಕೋತೀನಿ ಅಂತ. So she tied it up, put it in a handbag. ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನ ಹ್ಯಾಂಡ್ ಪರ್ಸ್ ಅಲ್ಲಿ ಒಳಗೆ ಹಾಕ್ಬಿಟ್ಲು. And she thought after she leaves CFC, in the bus, she'll put on everything. CFC ಅಲ್ಲಿ ಮೀಟಿಂಗ್ ಮುಗಿಸಿ ಹೋಗುವಾಗ ಬಸ್ ಅಲ್ಲಿ ಹೋಗ್ತಾ ಎಲ್ಲ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡ್ಲಂತೆ. Then she told me, somebody has robbed my gold from my handbag. ಸೊ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಸಿಸ್ಟರ್ ಹತ್ರ ಬಂದ್ಬಿಟ್ಟು ಮಾತನಾಡಿ ಹೇಳುವಾಗ ನನ್ನ ಬ್ಯಾಗ್ ಅಲ್ಲಿ ಎಷ್ಟು ಗೋಲ್ಡ್ ಇಟ್ಟಿದ್ದೆ ಅದೆಲ್ಲ ಗೋಲ್ಡ್ ಎಲ್ಲ ಯಾರೋ ತಗೊಂಡ್ಬಿಟ್ಟಿದ್ದಾರೆ, ಕಳುವಾಗಿದೆ ಅಂತ ಹೇಳಿ. I said, nobody in CFC will steal, and you had your handbag with you only. CFC ಅಲ್ಲಿ ಆ ತರ ಕಳ್ತನ ಮಾಡೋರು ಯಾರು ಇಲ್ಲ, ನಿಮ್ ಹ್ಯಾಂಡ್ ಬ್ಯಾಗ್ ಯಾವಾಗ್ಲೂ ನಿಮ್ಮ ಹತ್ರನೇ ಇರ್ತದಲ್ವಾ, ಯಾರು ಆ ತರ ತಗೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ. And I thought you didn't have, but from her ear I could make out the mark of the earring is also there. ಆಗ ಕಿವಿ ಓಳೆಯದ ಅಚ್ಚು ಇನ್ನೂ ಅಲ್ಲಿ ಕಿವಿಯಲ್ಲೇ ಇತ್ತು ಅಂತ. I said, you search your handbag, we'll find it for you, otherwise we'll announce. ಸೊ ಮೊದಲು ನೀವೇನ್ ಮಾಡ್ರಿ, ಹ್ಯಾಂಡ್ ಪರ್ಸ್ ಅಲ್ಲಿ ಚೆನ್ನಾಗಿ ಹುಡುಕಾಡಿ ನೋಡ್ರಿ ಅಂತ ಹೇಳಿ ನಾ ಹೇಳಿದೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಅನೌನ್ಸ್ ಮಾಡ್ಸೋಣ ಅಂತ. And she searched, and sure enough, in one inside pocket she found her jewelry. ಅವಳು ಸಿಸ್ಟರ್ ಬಹಳ ಹುಡುಕಿ ಆದ್ಮೇಲೆ ಒಳಗಡೆ ಪರ್ಸಲ್ಲಿ ಸಣ್ಣ ಬಟ್ಟೆಯಲ್ಲಿ ಅವಳು ಕಟ್ಟಿಟ್ಟಿದ್ಲಲ್ಲ ಅದು ಸಿಕ್ತಂತೆ. So I told that sister, ನಾನು ಆ ಸಿಸ್ಟರ್ಗೆ ಹೀಗೆ ಹೇಳಿದೆ, sister, don't worry, you don't hide that you are wearing jewelry or not wearing jewelry. Nobody in CFC will judge you about that. ಸೊ ಸಹೋದರಿ, ನೀನ್ ಏನು ಹೆದರ್ಬೇಡ, ಬಂಗಾರ ಹಾಕೊಂಡಿದ್ರು ಹಾಕೊಳ್ಳಿಲ್ಲ ಅಂದ್ರು CFC ಅಲ್ಲಿ ಯಾರು ನಿನ್ನನ್ನು ಕೇಳೋದಿಲ್ಲ, ನಿಮ್ಮನ್ನ ಕೆಳಗೆ ನೋಡೋದೂ ಇಲ್ಲ. If you want, you wear it. If you don't want, don't wear it.
ನಿನಗೆ ಬೇಕಾರೆ ಹಾಕೋರಿ, ಬೇಡ ಆದ್ರೆ ಬಿಟ್ಬಿಡ್ರಿ. But do it for God, for Jesus' ನೀವ್ sake. ಏನು ಮಾಡಿದರು ಸ್ವಾಮಿಗಾಗಿ ಮಾಡ್ರಿ ಅಂತ ಹೇಳಿದೆ. God, my parents never let me put even one day jewelry. ನನ್ನ ತಂದೆ ತಾಯಿ ಯಾವಾಗಲೂ ನಾನು ಹುಟ್ಟಿದಾಗಿಂದ ಒಂದು ಬಂಗಾರವನ್ನು ಸಹಿತ, ನಾನು ಒಂದು ಗುಂಜು ಬಂಗಾರವನ್ನು ಸಹಿತ ನಾನು ಹಾಕೊಳ್ಳಿಕ್ಕೆ ಬಿಡ್ಲಿಲ್ಲ. I am happy my parents brought me up like that. ನಾನು ಬಹಳ ಸಂತೋಷ ಆಗ್ತಾ ಇದೆ ನನ್ನ ತಂದೆ ತಾಯಿ ಈ ತರ ನನ್ನ ಬೆಳೆಸಿದ್ದಕ್ಕಾಗಿ. If anybody wears, I have no problem about that. ಅಥವಾ ಯಾರಾದ್ರೂ ಹಾಕೊಂಡ್ರು ಸಹಿತ ಅವ್ರ ಬಗ್ಗೆ ನನಗೆ ಏನು ಕಷ್ಟ ಇಲ್ಲ. I say that person has to answer to God. ಆ ಮನುಷ್ಯ ಅವರು ದೇವರಿಗೆ ಉತ್ತರ ಕೊಡಬೇಕಷ್ಟೇ. Maybe her husband is forcing her to wear it. ಮೇಬಿ ಅವ್ರ ಗಂಡ ಅವರನ್ನು ಒತ್ತಾಯ ಮಾಡ್ತಾ ಇರ್ಬೇಕು. Maybe father is forcing her to wear ಅವ್ರ it. ತಂದೆ ಏನಾದ್ರೂ ಅವ್ರಿಗೆ ಒತ್ತಾಯ ಮಾಡ್ತಾ ಇರ್ಬೇಕು. So it doesn't matter at all. If you want, you put. If you don't want, don't. ಅದು ಏನು ಒಂದು ಸಮಸ್ಯೆನೇ ಅಲ್ಲ. ಅವ್ರು ಬೇಕಾದ್ರೆ ಬೇಡಾದ್ರೆ ಬಿಡ್ಬೋದು. Whatever you do it for God. ಏನು ಮಾಡಿದ್ರು ಕರ್ತನ ಮಹಿಮೆಗಾಗಿ ಮಾಡ್ರಿ ಅಂತ. And God sees your heart. ಸ್ವಾಮಿ ನಮ್ಮ ಒಂದು ಹೃದಯವನ್ನು ನೋಡ್ತಾ ಇದ್ದಾರೆ. All the gold in the world belongs to God. ಈ ದೇಶ ಲೋಕದಲ್ಲಿರೋ ಎಲ್ಲಾ ಬಂಗಾರ ಸ್ವಾಮಿದು. He gives to you or he doesn't give to you, it's up to him. ನಮ್ಗೆ ಬಂಗಾರ ಅದು ಕೊಟ್ರು ಕೊಡದಿದ್ರೆ ಇದ್ರು ಅದು ಯಾವಾಗ ಸ್ವಾಮಿ ಸಂಬಂಧಪಟ್ಟಿದ್ದು. We are told not to love these things. ನಾವು ಈ ಸಂಗತಿಗಳನ್ನು ಪ್ರೀತಿ ಮಾಡಬಾರದು. So if you want to put it. If you don't want, don't put. But do it before the Lord. ನೀವು ಹಾಕೋಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಬಿಟ್ಬಿಡ್ರಿ. ಏನ್ ಮಾಡಿದ್ರು ಸ್ವಾಮಿ ಮುಂದೆ ಮಾಡ್ರಿ. So that's the question which so many girls ask. ಅದೇ ಒಂದು ಪ್ರಶ್ನೆ ಎಷ್ಟೋ ಒಂದು ಗರ್ಲ್ಸ್ ಬಂದು ನನ್ನನ್ನ ಕೇಳ್ತಾ ಇರ್ತಾರೆ. So here also I want to remind, don't judge other people. You answer to God about your own ಬೇರೆಯವರಲ್ಲಿ ಯಾರನ್ನು ನ್ಯಾಯ ತೀರಿಸಬೇಡ್ರಿ. ನಿಮಗ್ ಬೇಕಾದ್ರೆ ನೀವು ಹಾಕೋರಿ, ನೀ ಬೇಡ ಅಂದ್ರೆ ಬಿಟ್ಬಿಡಿ. If God tells you to take it off, take it off. But ನಿಮಗೆ ದೇವರು ಮಾತಾಡಿ ನಿಮ್ಗೆ ತೆಗೆದ್ ಬಿಡ್ರಿ ಓಲೆಯನ್ನು ಬಂಗಾರ ಅಂತ ಅಂದ್ಬಿಟ್ರೆ ತೆಗೆದ್ ಬಿಡ್ರಿ. If God hasn't told you to take it off, if you take it off, it has no meaning. ಸ್ವಾಮಿ ನೀವು ನಿಮ್ಮ ದೇವರ ಸ್ವಾಮಿ ನಿಮ್ಮನ್ನು ಸಂಧಿಸದೆ ನೀವು ತೆಗೆದು ಬಿಟ್ರೆ ಅದ್ರಲ್ಲಿ ಅರ್ಥವಿಲ್ಲ. God is looking at your heart. ಸ್ವಾಮಿ ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ. He is seeing whether you love it or not. ಅದನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ಅನ್ನೋದು ಸ್ವಾಮಿ ನೋಡ್ತಾ ಇದ್ದಾರೆ. We have to live before God's. ನಾವು ಸ್ವಾಮಿಯ ಮುಖದ ಮುಂದೆ ಜೀವನ ಮಾಡೋದಾಗಿದೆ. That's what we should do, for not only for jewelry, for everything. ಅದು ಒಂದು ಬಂಗಾರ ವಿಷಯ ಮಾತ್ರ ಅಲ್ಲ, ಆಭರಣದ ವಿಷಯ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಆಯ್ತು. So nowadays girls study so much and they get jobs. ಈ ದಿನಗಳಲ್ಲಿ ಅಂತೂ ಹುಡುಗಿಯರು ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಕೆಲಸವನ್ನು ಪಡಿತಾ ಇದ್ದಾರೆ. And they get good jobs. ಅವ್ರಿಗೆ ಒಳ್ಳೆ ಒಂದು ಕೆಲಸನೂ ಪಡ್ಕೋತಾ ಇದ್ದಾರೆ. And some they get married and they wonder, should I work or should I stop working? ಅವರು ಕೆಲಸ ಅವ್ರ ಮದುವೆ ಆದ್ಮೇಲೆ ನಾ ಕೆಲಸ ಮಾಡ್ಬೇಕಾ ಅಥವಾ ಕೆಲಸ ಮಾಡದೆ ಮನೇಲಿ ಇರ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ ಅವ್ರಿಗೆ. And here also I want to say, you do it as God tells you to do. ಈ ಒಂದು ಸಂದರ್ಭದಲ್ಲಿ ಸಹಿತ ಸ್ವಾಮಿ ನಿಮ್ಮನ್ನು ನಡೆಸಿದ ಹಾಗೆ ನೀವು ನಡಿಬೇಕೆಂಬುದಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. If God wants you to work, He will show you. ನೀವು ಕೆಲಸ ಮಾಡಲೇಬೇಕು ಅಂದ್ರೆ ಖಚಿತವಾಗಿ ಸ್ವಾಮಿ ನಿಮ್ಮನ್ನು ನಡೆಸ್ತಾರೆ. Maybe your husband is not earning enough and you have to work to support him. ನಿಮ್ಮ ಗಂಡ ಬರೆಯೋ ಸಂಬಳ ಅದು ನಿಮ್ಗೆ ಸರಿ ಆಗ್ಲಿಕ್ಕಿಲ್ಲ, ಆವಾಗ ನೀವು ಕೆಲಸ ಮಾಡಲೇಬೇಕು. So never resign your job or take up a job because other people are telling you. ಬೇರೆಯವರು ಏನೋ ಹೇಳ್ತಾರೆ ಅಂತ ಹೇಳಿ ಹೊಸ ಉದ್ಯೋಗವನ್ನು ತೆಗೆದುಕೊಳ್ಳೋದಾಗ್ಲಿ ಅಥವಾ ಬಾಡೋ ಉದ್ಯೋಗವನ್ನು ಬಿಡೋದಾಗ್ಲಿ ಮಾಡಬೇಡ್ರಿ. You ask God, Lord, and you pray with your husband and say, Lord, show us what we should do in this matter. ನೀವು ನಿಮ್ಮ ಗಂಡನ ಜೋಡಿ ಇಬ್ರು ಒಂದು ಮನಸ್ಸಾಗಿ ಪ್ರಾರ್ಥನೆ ಮಾಡ್ರಿ, ಸ್ವಾಮಿ ನಾವ್ ಏನ್ ಮಾಡ್ಬೇಕು ದಯಮಾಡಿ ನಮ್ಮ ಮಾರ್ಗದರ್ಶನ ಮಾಡ್ರಿ ಅಂತ. In my case, God showed me, because my husband is traveling, I don't want to work to make money. If I want to work, I'll do it to help others. That's all. ನಾನು ನನ್ನ ಮನೆಯವರು ಚೆನ್ನಾಗಿರೋದ್ರಿಂದ ನಾನು ಅನ್ಕೊಂಡೆ ನಾನು ಕೆಲಸ ಮಾಡೋದಾಗಿದ್ರೆ ದುಡ್ಡಿಗಾಗಿ ನಾನು ಮಾಡಲ್ಲ, ಆದ್ರೆ ಇತರರಿಗೆ ಸಹಾಯ ಮಾಡೋ ಒಂದು ಮನೋಭಾವನೆಯಿಂದ ನಾನು ಮಾಡ್ತೀನಿ ಅಂತ ಹೇಳಿ I am glad, because I feel that was one of the best decisions I made. ನಾನು ಬಹಳ ಸಂತೋಷವಾಗಿದ್ದೀನಿ, ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನಾನು ಮಾಡಿದ ಒಂದು ಆ ಡಿಸಿಷನ್ಗಾಗಿ. After I see my 4 sons following the Lord,
ನನ್ನ 4 ಜನ ನನ್ನ 4 ಗಂಡು ಮಕ್ಕಳು ಯೇಸು ಸ್ವಾಮಿಯಲ್ಲಿ ಇರುವಾಗ and they are having these godly values in their own homes. ಈ ಒಂದು ನಾವು ಹೇಳುವ ಒಂದು ಎಲ್ಲಾ ವಾಕ್ಯಗಳು ತಮ್ಮ ಹೃದಯದಲ್ಲಿದ್ದು ಅದ್ರ ಪ್ರಕಾರ ನಡೀತಾ ಇದ್ದಾರೆ ಅವರು. I am glad ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. God talked to both my husband and me what we should do in this matter. ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ದೇವರು ಕೊಟ್ಟ ಮಾರ್ಗದರ್ಶನಕ್ಕಾಗಿ ನನಗೂ ನನ್ನ ಗಂಡನಿಗಾಗಿ ನನಗೆ ದೇವ್ರಿಗೆ ಸ್ತೋತ್ರ. Here again, don't judge other people who are working. ಯಾರಾದ್ರೂ ನಾವು ಅಕಸ್ಮಾತ್ ಮನೆಯಲ್ಲಿ ಇದ್ದಿದ್ರೆ ಕೆಲ್ಸಕ್ಕೆ ಹೋಗುವವ್ರನ್ನ ನೋಡಿ ದಯಮಾಡಿ ತೀರ್ಪು ಮಾಡಬೇಡ್ರಿ. You judge yourself only. ನಿಮ್ಮನ್ನು ನೀವು ತೀರ್ಪು ಮಾಡ್ಕೊಳ್ರಿ. Let that person work or don't work, but don't go giving advice. You should not work, you should not do this, you should not do that. ಅವರು ಕೆಲಸ ಮಾಡಿದ್ರು, ಅವ್ರು ಕೆಲ್ಸಕ್ಕೆ ಹೋದ್ರು, ಕೆಲ್ಸಕ್ಕೆ ಹೋಗದಿದ್ರು, ನೀವು ದಯಮಾಡಿ ಹೋಗಿ ಅವ್ರಿಗೆ ಕೆಲಸ ಮಾಡಬಾರ್ದು, ಆ ತರ ಮಾಡಬಾರ್ದು, ಈ ತರ ಮಾಡಬಾರ್ದು ಅಂತ ನೀವು ಬೋಧನೆ ಮಾಡಬೇಡ್ರಿ. Pray for them. ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. If you are elder, then they will come and ask the elder what they should do. ಅವ್ರಿಗೆ ಏನಾದ್ರೂ ಕಷ್ಟ ಬಂದ್ರೆ ಅವರು ಹೋಗಿ ತಮ್ಮ ಸಭೆಯ ಸಭಾಪಾಲಕರನ್ನು ಹೋಗಿ ಮಾತನಾಡ್ತಾರೆ. So it is not our responsibility to judge or give advice to anybody. ಬೇರೆಯವರಿಗೆ ನಾನು ನನ್ನ ಒಂದು ಅನಿಸುವಿಕೆಯನ್ನು ಹೇಳುವುದಕ್ಕಾಗಲಿ ಅವರನ್ನು ತೀರ್ಪು ಮಾಡೋದಕ್ಕಾಗಿ ದೇವ್ರು ನನಗೆ ಇಟ್ಟಿಲ್ಲ. And we should teach our children especially the values of the godly values in their lives. ನಾವು ನಮ್ಮ ಮಕ್ಕಳಿಗೆ ಒಂದು ಆತ್ಮೀಯ ಒಂದು ವ್ಯಾಲ್ಯೂಸ್ ನಾವು ಹೇಳ್ಕೊಡ್ಬೇಕು. For example, one small thing I want to say. ಉದಾಹರಣೆಗಾಗಿ ನಾವು ಒಂದು ಸಣ್ಣ ಒಂದು ಉದಾಹರಣೆ. When we have many children, we must teach them all to be unselfish and to share with others. ನಾವು ಯಾವಾಗ್ಲೂ ನಮ್ಗೆ ಬಹಳ ಜನ ಮಕ್ಕಳಿರುವಾಗ ನಾವು ಸ್ವಾರ್ಥಿಗಳಾಗಿ ಇರಬಾರದು. ನಮ್ಗೆ ಏನಿದ್ರೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಅವರಲ್ಲಿ ಹುಟ್ಟಿಸ್ಬೇಕು. I want to share one verse in Romans 12. ರೋಮ 12ರಲ್ಲಿ ಒಂದು ವಾಕ್ಯವನ್ನು ಹೇಳ್ತೇನೆ. Verses 1 and 2. 1 ಮತ್ತು 2. ರೋಮ 12ನೇ ಅಧ್ಯಾಯ 1 ಮತ್ತು 2. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. Here it says that second one. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. Here we are told to offer our bodies as a living sacrifice to ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ಈ ವಾಕ್ಯ ಹೇಳ್ತಾ ಇದೆ. We have been thinking of that fire coming on this burning bush. On this bush, how the fire came. ಈ ಒಂದು ಪೊದೆಯಲ್ಲಿ ಹೇಗೆ ಬೆಂಕಿ ಬಂದು ಬಿತ್ತಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಲ್ಲ. If we want the fire to come into our lives, ನಮ್ಮ ಜೀವನದಲ್ಲಿ ಆ ಒಂದು ಬೆಂಕಿ ಬರಬೇಕು ಅಂದ್ರೆ, and the fire of revival to come into our life, ಆ ಬೆಂಕಿ ನಮ್ಮನ್ನು ಉಜ್ಜೀವನ ಮಾಡೋ ಒಂದು ಬೆಂಕಿ ನಮ್ಮಲ್ಲಿ ಬರಬೇಕು ಅಂದ್ರೆ, I always think of this. ನಾನು ಯಾವಾಗಲೂ ಇದನ್ನು ನಾನು ಆಲೋಚನೆ ಮಾಡ್ತೇನೆ. The fire must have something to burn. ಅದು ಬೆಂಕಿ ಯಾವಾಗಲೂ ಯಾವ್ದ್ರ ಮೇಲಾದ್ರೂ ಸುಡೋಕೆ ಬರಬೇಕು. Simply we can't see fire. ನಾವು ಎಲ್ಲಾದ್ರೂ ಗಾಳಿಯಲ್ಲಿ ನಾವು ಬೆಂಕಿಯನ್ನು ನೋಡ್ಲಿಕ್ಕೆ ಆಗಲ್ಲ. Fire must have something for it to burn. ಆ ಬೆಂಕಿ ಬರಬೇಕು ಅಂದ್ರೆ ಅದು ಏನಾದ್ರೂ ಇರಬೇಕು, ಕಟ್ಟಿಗೆ ಆಗ್ಲಿ, ಅದನ್ನ ಉರಿಯಲಿಕ್ಕೆ. In this case, that bush was burning. ಈ ಒಂದು ಸಂದರ್ಭದಲ್ಲಿ ಒಂದು ಪೊದೆ ಇತ್ತು, ಆ ಪೊದೆ ಉರಿತಾ ಇದ್ದು. But the bush didn't get burnt out. ಆದ್ರೆ ಪೊದೆ ಮಾತ್ರ ಅದು ಬೂದಿ ಆಗ್ಲಿಲ್ಲ. If you think of this verse which we just now read, ಈಗ ನಾವು ಓದಿದ ವಾಕ್ಯವೂ ಅದೇ. We offer our life on the altar. ನಾವು ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸೋದು. And God sends His fire in our. ದೇವರು ತನ್ನ ಆತ್ಮದ ಬೆಂಕಿಯನ್ನು ನಮ್ಮ ಮೇಲೆ ಸುರಿಸ್ತಾನೆ. And He will burn up all the things which we offer to Him. ನಾವು ದೇವರಿಗೆ ಅರ್ಪಿಸುವ ಎಲ್ಲಾ ಬೇಡವಾದ ಥಿಂಗ್ಸ್ ನಾನು ಎಲ್ಲ ದೇವರ ಸ್ವಾಮಿ ಅದನ್ನ ಸುಟ್ಟು ಬಿಡ್ತಾರೆ. As this verse says, offer our life on that sacrifice, as a sacrifice to the Lord every day.
ಪ್ರತಿದಿನ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. It's a living sacrifice. ಅದು ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕು. That means as long as we live, we have a chance to ನಾವು offer ourselves. ನಾವು ಜೀವಂತವಾಗಿ ಇರೋ ದಿನ ಮಟ್ಟಿಗೆ, ಲಾಸ್ಟ್ ದಿನದ ಮಟ್ಟಿಗೆ ನಮಗೊಂದು ಚಾನ್ಸ್ ಇದೆ. Our tongue, Lord, I'm going to speak only your words. ನನ್ನ ಒಂದು ನಾಲಿಗೆಯನ್ನು ನಾನು ಅರ್ಪಿಸೋದು. With this tongue, I'm not going to speak any rude word, angry word, bad word, nothing. ಈ ಒಂದು ನಾಲಿಗೆಯಿಂದ ನಾನು ಒಂದು ಕಠಿಣವಾದ ಮಾತು, ಕೋಪದ ಮಾತು, ಕೆಟ್ಟ ಮಾತು ನಾನು ಆಡುವುದಿಲ್ಲ ಅಂತ ಹೇಳಿ ದೇವರಿಗೆ ನಾವು Offer it to you. ಸ್ವಾಮಿ, ಈ ಒಂದು ನಾಲಿಗೆಯನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೇನೆ ಸ್ವಾಮಿ. Let your fire come upon that. ನಿಮ್ಮ ಬೆಂಕಿ ಈ ಒಂದು ನಾಲಿಗೆ ಮೇಲೆ ಬೀಳಲಿ ಸ್ವಾಮಿ. My thoughts are going to be thinking of you, not hate for anybody, but only for you. ನನ್ನ ಆಲೋಚನಾ ಕ್ಷೇತ್ರವನ್ನು ಸ್ವಾಮಿ ನಿಮಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಅದರಲ್ಲಿ ಯಾರ ಬಗ್ಗೆ ಕೆಟ್ಟದಾಗಿ ನಾ ಆಲೋಚಿಸಿದ ಹಾಗೆ ಸಹಾಯ ಮಾಡ್ರಿ ಸ್ವಾಮಿ. In this connection, I want to say how many young girls always they are dreaming and thinking of some imaginary thing. ನಾನು ಯಾವಾಗ್ಲೂ ಈ ಒಂದು ಸಣ್ಣ ಯಂಗ್ ಗರ್ಲ್ಸ್ ಬಗ್ಗೆ ನಾನು ಮಾತನಾಡ್ತೀನಿ. ಯಾವಾಗ್ಲೂ ಅವರು ಸುಮ್ಮನೆ ಕುಂತಾಗೆಲ್ಲ ಏನ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. They're dreaming that something wonderful going to happen and they're getting married, all kind of dreams. ಅದು ಯಾವಾಗ್ಲೂ ಆಲೋಚನೆ ಮಾಡ್ತಾ ಇರೋದು ಏನಂತಂದ್ರೆ, ನಾನು ಯಾರನ್ನ ಮದುವೆ ಆಗ್ಬೇಕು, ಅದು ಹೇಗಿರ್ಬೇಕು, ಹೇಗಿರತ್ತೆ. That's a temptation for all girls. ಅದು ಎಲ್ಲಾ ಹುಡುಗಿಯರಿಗೂ ಬರೋ ಒಂದು ಶೋಧನೆ ಅದು. Then you say, Lord, I'm bringing my thought life on the altar. ಸ್ವಾಮಿ, ಈ ಒಂದು ಬಲಿಪೀಠದ ಮೇಲೆ ಸ್ವಾಮಿ ನನ್ನ ಆಲೋಚನಾ ಕ್ಷೇತ್ರವನ್ನು ಇಡ್ತಾ ಇದ್ದೇನೆ ಸ್ವಾಮಿ. You give me a pure thought life. ಯಾವಾಗಲೂ ಒಂದು ಶುದ್ಧವಾದ ಆಲೋಚನಾ ಕ್ಷೇತ್ರದಲ್ಲಿ ಶುದ್ಧವಾಗಿರೋದಕ್ಕೆ ಸಹಾಯ ಮಾಡ್ರಿ ಸ್ವಾಮಿ. In my young days, I'm going to think of you and love you. ಸ್ವಾಮಿ, ನನ್ನ ಈ ಯವನಾವಸ್ಥೆಯಲ್ಲಿ ಸ್ವಾಮಿ ನಾನು ಯಾವಾಗ್ಲೂ ನಿಮ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇನೆ ಸ್ವಾಮಿ. I don't want to think of the wrong person and love the wrong person. And afterwards I realized that's not the person for me. God has somebody else for me. ನಾನು ಯಾರ ಬಗ್ಗೆನೋ ಯಾರೋ ಹುಡುಗನ ಬಗ್ಗೆ ಆಲೋಚನೆ ಮಾಡ್ಕೊಂಡು ನನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಂಡಾಗ ಕೊನೆಗೆ ನೋಡಿದ್ರೆ ನಾನು ಮದುವೆ ಆಗೋದು ಆ ಮನುಷ್ಯನಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಸಮಯವನ್ನು ಎಷ್ಟು ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. So God help me to have a pure thought life. ಅದಕ್ಕಾಗಿನೇ ನಾವು ಸ್ವಾಮಿಯನ್ನು ಬೇಡಬೇಕು. ಸ್ವಾಮಿ, ನನಗೆ ಆಲೋಚನಾ ಕ್ಷೇತ್ರದಲ್ಲಿ ನಾನು ಶುದ್ಧಳಾಗಿರೋದಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ ಅಂತ ಬೇಡಬೇಕು. And like that, every part of our body we can offer on the altar. ಇದೇ ತರ ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅಂಗವನ್ನು ನಾವು ಸ್ವಾಮಿಗೆ ಒಪ್ಪಿಸ್ಬಿಡ್ಬೋದು. God help me to live only for you. ಸ್ವಾಮಿ, ನಾನು ನಿಮಗಾಗಿ ಮಾತ್ರ ನಾವು ಜೀವಿಸಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ. In this conference, God talked to us so many wonderful things. ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಸ್ವಾಮಿ ನಮ್ ಜೋಡಿ ಬಹಳ ಒಂದು ಗಂಭೀರವಾಗಿ ಮಾತನಾಡಿದ್ದಾರೆ. Maybe God talked to you about some specific area you have to set right in your life. ನಮ್ಮ ಜೀವನದಲ್ಲಿ ಯಾವ್ದಾವ್ದೋ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ವಾಮಿ ನಮ್ ಜೋಡಿ ಮಾತನಾಡಿರ್ಬೇಕು. Maybe somebody ಸರಿಪಡಿಸಿಕೊಳ್ಳೋದಕ್ಕಾಗಿ you have to go and apologize. ಯಾರೋ ನಾವು ಹೋಗಿ ಬೇರೆಯವರನ್ನು ಕ್ಷಮೆ ಕೇಳ್ಬೇಕಂತ ಸ್ವಾಮಿ ನಮ್ ಜೋಡಿ ಮಾತನಾಡಿರ್ಬೇಕು. Maybe you have to write a letter of apology. ಅಥವಾ ನಾನು ಆ ಮನುಷ್ಯರನ್ನು ಭೇಟಿ ಆಗ್ಲಿಕ್ಕಿಲ್ಲ ಅಂತಂದ್ರೆ ಒಂದು ಲೆಟರ್ ಬರೆದು ಅವ್ರಿಗೆ ಹಾಕ್ಬೇಕು. Maybe God is teaching you now forgives this person once and for all. ಯಾರೋ ಒಂದು ಮನುಷ್ಯನ ಒಂದು ಚಿತ್ರವನ್ನ ನಮಗೆ ತೋರಿಸಿ ಈ ಮನುಷ್ಯನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾರೆ. Even if that person has done the worst thing to you, forgive. ನಮಗೇನು ಒಂದು ಬಹಳ ಕೆಟ್ಟದಾದ ಅನುಭವವನ್ನು ನಮ್ಮ ಜೀವನದಲ್ಲಿ ಅವರಿಂದ ನಮಗಾಗಿದ್ರು ಸಹಿತ ನಾವು ಅವರನ್ನು ಕ್ಷಮಿಸ್ಬೇಕು ಅಂತ ಸ್ವಾಮಿ ನಮಗೆ ಅವ್ರ ಭಾವಚಿತ್ರವನ್ನು ನಮಗೆ ತೋರಿಸಿದಾಗ ನಾವು ಕ್ಷಮಿಸಲೇಬೇಕು ಅವ್ರನ್ನ. That is the wonderful gospel the Lord has given us. ಅದೇ ಒಂದು ಅದ್ಭುತವಾದ ಒಂದು ಗಾಸ್ಪಲ್ ದೇವರು ನಮಗೆ ಕೊಟ್ಟಿದ್ದು. People may have done the worst thing to us, but God gives us the grace to forgive. Just as Jesus has forgiven us. ನಮಗೆ ಎಷ್ಟೇ ಕೆಟ್ಟದಾಗಿ ನಮಗೆ ಮಾಡಿರ್ಬೋದು, ಆದ್ರೆ ಅವರನ್ನು ಕ್ಷಮಿಸುವುದಕ್ಕೆ ಸ್ವಾಮಿ ನಮಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಸ್ವಾಮಿ ನನ್ನನ್ನು ಎಷ್ಟೋ ಪಾಪಿಯಾಗಿರುವಾಗ ನನ್ನನ್ನು ಕ್ಷಮಿಸಿದ್ದಾನೆ. So let us go from this conference making some specific decisions. ನಾವು ಈಗ ಕಾನ್ಫರೆನ್ಸ್ ಅನ್ನು ಬಿಟ್ಟು ನಾವು ಈಗ ಮನೆ ಹೋಗುವಾಗ ನಾವು ಒಂದು ಡಿಸಿಷನ್ಸ್ ಅನ್ನು ನಾವು ಮಾಡ್ಕೊಂಡು ಹೋಗೋಣ. Write down what God has spoken to you. ಸ್ವಾಮಿ ನನ್ನ ಜೋಡಿ ಏನ್ ಮಾತನಾಡಿದ್ದಾರೆ, ನಾನು ದೇವ್ರಿಗೆ ಬೇಡಾದದ್ದು ಯಾವ್ದು ಬಿಡಬೇಕು ಅಂತ ನಾವು at this earliest opportunity I'm going to do this, set this right in my life. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಈ ಎಲ್ಲದರಿಂದ ನಾನು ಬಿಡುಗಡೆ ಹೊಂದಬೇಕು ಅಂತ ಹೇಳಿ ನಾವು ಒಂದು ಚೀಟಿ ಮಾಡ್ಕೋಬೇಕು. And from this conference onwards there's going to be a change in my life. ಈ ಕಾನ್ಫರೆನ್ಸ್ ಇಂದ ಹಿಡಿದು ನನ್ನ ಜೀವನದಲ್ಲಿ ಬದಲಾವಣೆ ಆಗ್ಲಿಕ್ಕಿದೆ
I'm taking my spiritual life more seriously than ನನ್ನ ever ಒಂದು before, ಆತ್ಮೀಯ ಜೀವನವನ್ನು ನಾನು ಗಂಭೀರವಾಗಿ ತಗೊಳ್ಳಿಕ್ಕಿದ್ದೇನೆ. because I want to live before you. ಯಾಕಂದ್ರೆ ಸ್ವಾಮಿ ನಾನು ನಿಮ್ಮ ಮುಂದೆ ನಾನು ಜೀವನ ಮಾಡ್ಬೇಕಂತ ಮನಸ್ಸು ಮಾಡಿದ್ದೇನೆ. Dear sisters, Jesus is coming so very soon. ಸಹೋದರಿಯರೇ, ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾರೆ. We have very little time left. ನಮಗೆ ಬಹಳ ಸ್ವಲ್ಪ ಸಮಯ ಈಗ We ಬಿಟ್ಟಿದೆ. can take each day seriously in our ನಾವು life. ಪ್ರತಿಯೊಂದು ದಿನವನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. May God bless you all. ದೇವರು ನಿಮ್ಮ ಎಲ್ಲರನ್ನು ಆಶೀರ್ವದಿಸಲಿ. We'll close in prayer. ನಾವೀಗ ಪ್ರಾರ್ಥನೆ ಮಾಡೋಣ. Lord, our Heavenly Father, ತಂದೆಯಾದ ದೇವರೇ, thank you for this time. ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ Thank you. ಸ್ವಾಮಿ. Thank you for all the wonderful things you have done for us. ನಮ್ಮ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. You have only done good for us, Lord. ನಮ್ಮ ಜೀವನದಲ್ಲಿ ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. You have not done even one bad thing in our life. ನಮ್ಮ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. Thank you for Jesus who died for our sins, ಯೇಸು ಸ್ವಾಮಿಯನ್ನು ನಮಗಾಗಿ ಕಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. and that we can be free from all our guilt. ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಕ್ಷಮಿಸೋದಕ್ಕಾಗುವಂತೆ ಸಹಾಯ ಮಾಡ್ತಾ ಇದ್ರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. We pray that you will help us ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ, ನಿಮ್ಮ ಸಹಾಯ ನಮಗ್ ಬೇಕು. to take up the cross and follow you, ಅನುದಿನ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸೋದಕ್ಕಾಗುವಂತೆ ಸಹಾಯ ಮಾಡ್ರಿ. and give us victory in all the areas we are struggling. ನಾವು ಹೋರಾಡುತ್ತಿರುವ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಜಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೇನೆ ಸ್ವಾಮಿ. Give us grace to overcome in our daily life. ನಮ್ಮ ಜೀವನದಲ್ಲಿ ನಾವು ಜಯಭರಿತವಾದ ಜೀವನವನ್ನು ಜೀವಿಸೋದಕ್ಕಾಗುವಂತೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ Give ಸ್ವಾಮಿ. us grace to love all people, Lord, ದೇವ ಕೃಪೆ ಕೊಡ್ರಿ ಸ್ವಾಮಿ, ಎಲ್ಲರನ್ನೂ ಪ್ರೀತಿ ಮಾಡೋದಕ್ಕಾಗಿ. and do a wonderful change in us every day, Lord. ಪ್ರತಿದಿನ ನಮ್ಮಲ್ಲಿ ಒಂದು ನೂತನವಾದ ಕ್ರಿಯೆಯನ್ನು ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. We ask these things in Jesus' name. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. Amen. ಆಮೇನ್.